ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಬಿಫೋರ್ ದ ಎಕ್ಸಾಮ್ KPSC ಗ್ರೂಪ್ ಸಿ ರಿಲೇಟೆಡ್ ಆಗಿ ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ಮುಖ್ಯವಾದ ಟಾಪಿಕ್ ಎಕ್ಸ್ಕ್ಲೂಸಿವ್ ಕ್ವಶನ್ಸ್ ತಂದಿದ್ದೀನಿ. ಬಿಫೋರ್ ದ ಎಕ್ಸಾಮ್ ನೋಡ್ಕೊಂಡು ಹೋಗಿ. ಕ್ವಶನ್ಸ್ ಅಂತೂ ತುಂಬಾ ಇದೆ ಸ್ನೇಹಿತರೆ, ಡಿಸ್ಕಸ್ ಮಾಡೋದು ತುಂಬಾ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ತಂದಿದ್ದೀನಿ ನುಡಿ ಬಗ್ಗೆ. ಓಕೆ, ನಮ್ಮ ಕನ್ನಡದ ನುಡಿ ಸಾಫ್ಟ್ವೇರ್ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇದೆ. MS ಎಕ್ಸೆಲ್, MS ವರ್ಡ್, PPT, ಇಮೇಲ್. ಸೊ ಇದ್ರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಕ್ವಶನ್ಸ್ ಇದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಇದು 27ನೇ ವಿಡಿಯೋ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ. ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಕೆಳಗಡೆ ಬಂದ್ರೆ ಹೀಗೆ ಅಲ್ಲಿ ಕಂಪ್ಯೂಟರ್ಸ್ ಬೇಸಿಕ್ಸ್ ಇದೆ. ತುಂಬಾ ಕೆಳಗೆ ಹೋಗ್ಬೇಕು, ಡೌನ್ ಹೋಗ್ಬೇಕು. ಹೋದ್ರೆ ಕಂಪ್ಯೂಟರ್ ಬೇಸಿಕ್ಸ್ ಅಂತಿದೆ, ಕಂಪ್ಯೂಟರ್ ಅವೇರ್ನೆಸ್ ಬೇಸಿಕ್ಸ್ ಅಂತಿದೆ. ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲಾ ರೀತಿಯಾದ ವಿಡಿಯೋಸ್ಗಳು ಸಿಗುತ್ತೆ. ಒಟ್ಟು 27-28 ವಿಡಿಯೋಗಳಿವೆ. ಮತ್ತೆ ಈಗ ರೀಸೆಂಟ್ ಆಗಿ ಟಾಪ್ 200 ಸೀರೀಸ್ ಏನ್ ಮಾಡಿದೀವಿ ಅದು ಕೂಡ ಸಿಗುತ್ತೆ. ಅಲ್ಲೂ ಕೂಡ ನೀವು ನೋಡ್ಕೋಬಹುದು. ಆ ಟಾಪ್ 200 ಸೀರೀಸ್ ಅಲ್ಲಿ ಮೋಸ್ಟ್ ಡಿಫಿಕಲ್ಟೀಸ್, ಮೀಡಿಯಂ, ಮಾಡರೇಟ್ ಎಲ್ಲದೂ ಡಿಸ್ಕಸ್ ಮಾಡಿದೆ. ಬನ್ನಿ ಸರ್. ಸೊ ಈ ಒಂದ್ ಕೆಲಸ ಮಾಡ್ತೀನಿ, ಇದೆಲ್ಲ ಪ್ಲೇ ಲಿಸ್ಟ್ ಏನ್ ಹೇಳ್ತಾ ಇದೀನಿ ನಾನು, ಆ ಪ್ಲೇ ಲಿಸ್ಟ್ ಮತ್ತೆ ಟಾಪ್ 200 ಸೀರೀಸ್ ಓಕೆ ಒಂದೇ ವಿಡಿಯೋದಲ್ಲಿ 200 ಕ್ವಶನ್ಸ್ ಗಳು ಇರ್ತಕ್ಕಂಥದ್ದು. ಈ ಕೆಳಗಿನ ಪ್ಲೇ ಲಿಸ್ಟ್ ಅಲ್ಲಿ ನಾನು ಲಿಂಕ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ ಜಾಯ್ನ್ ಆಗಿ, ಅದ್ರ ಲಿಂಕ್ ಕೂಡ ಇದೆ. ಪುನೀತ್ ಫೋರಂ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ಟೆಲಿಗ್ರಾಮ್ ಈ ರೀತಿ ಸಿಂಬಲ್ ಇರತಕ್ಕಂತ ಸಿಗ್ತದೆ. ಫೈನ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್. ಎಸ್, ಬನ್ನಿ ಬೇಗ ಬೇಗ ಮುಗಿಸೋಣ. ಐ ಡೋಂಟ್ ವಾಂಟ್ ಟು ಕನ್ಸ್ಯೂಮ್ ಮಚ್ ಟೈಮ್. ಬೇಗ ಬೇಗ ಕಮ್ಮಿ ಟೈಮ್ ಅಲ್ಲಿ ಮುಗಿಸ್ಕೊಡ್ತೇನೆ. ನುಡಿ ಬಗ್ಗೆ ನಿಮ್ಗೆ ಗೊತ್ತಿದೆ, ನಮ್ಮ ಕನ್ನಡ ಟೈಪಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ ಅಲ್ವಾ. ನುಡಿ ಸಾಫ್ಟ್ವೇರ್ ಇದೆ. ನುಡಿ ಕನ್ನಡ ತಂತ್ರಾಂಶ ಬಳಸುವ ಕೀ ಲೇಔಟ್ ಯಾರು ವಿನ್ಯಾಸ ಮಾಡಿದ್ದಾರೆ? ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಸರ್. ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೀ ಲೇಔಟ್ ಇಂಪ್ಲಿಮೆಂಟೆಡ್ ನುಡಿ ಕನ್ನಡ ಸಾಫ್ಟ್ವೇರ್ ಇಸ್ ಡಿಸೈನ್ ಬೈ. ಅಂದ್ರೆ ನಾವು ನುಡಿ ಕನ್ನಡ ಸಾಫ್ಟ್ವೇರ್ ಕೀ ಲೇಔಟ್ ಏನಿದೆ ಅದ್ರ ಒಳಗೆ ಓಪನ್ ಮಾಡೋದು ಹೆಂಗ್ ಕಾಣುತ್ತೆ, ಅದ್ರ ಲೇಔಟ್ ಹೆಂಗಿದೆ, ಇದನ್ನ ಯಾರು ಮಾಡಿದ್ದು? ಕನ್ನಡ ಗಣಕ ಪರಿಷತ್, ಕರ್ನಾಟಕ ಮಾಧ್ಯಮ, PK ರಾವ್, ದ್ವಾರಕ್. ಇಲ್ಲಿ ರೈಟ್ ಆನ್ಸರ್ ಯಾವ್ದು ನೋಡಿ. ಎಂತ ಕ್ವಶನ್ ನೀವು ನೀವೇ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ತಪ್ಪು ಮಾಡಿದ್ರೆ ಎಸ್ ದ ರೈಟ್ ಆನ್ಸರ್ ಇಸ್ ಕನ್ನಡ ಗಣಕ ಪರಿಷತ್ ಅಂತ ಹಾಕ್ತೀರಾ? ನೋ ವೇ, ನೋ ವೇ. PK ರಾವ್. ಓಕೆ, ಇದನ್ನ ಸಾಫ್ಟ್ವೇರ್ ನ ಕೀ ಲೇಔಟ್ ಮಾಡಿದ್ದು ಇವರು ಸರ್. ಕನ್ನಡ ಗಣಕ ಪರಿಷತ್ತು ಅದು ಪಬ್ಲಿಷರ್ ಅಂದ್ರೆ ದಟ್ ಈಸ್ ನೋಡಿ, ಇಟ್ ವಾಸ್ ಪಬ್ಲಿಷ್ಡ್ ಬೈ ಅಂಡರ್ ಕನ್ನಡ ಗಣಕ ಪರಿಷತ್ ಅವರು ಮಾಡಿಸಿದ್ರು, ಪಬ್ಲಿಷ್ ಮಾಡಿರೋದು. ಬಟ್ ಆ ಕೀಬೋರ್ಡ್ ಲೇಔಟ್ ಏನಿದೆ ಸರ್ ಅದರದ್ದು ಹೆಂಗಿರಬೇಕು, ಯಾವ ರೀತಿ ಟೈಪಿಂಗ್ ಮಾಡಿದಾಗ ಏನ್ ಬರ್ಬೇಕು ಅಂತ ಅದನ್ನ ಡಿಸೈನ್ ಮಾಡೋದು KP ರಾವ್ ಅಂತಕ್ಕಂಥದ್ದು. ಓಕೆ, ಅರ್ಥ ಆಯ್ತಲ್ಲ? ಫೈನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. KP ರಾವ್, PK ರಾವ್, ಎನಿಥಿಂಗ್ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್. ನುಡಿ ಕನ್ನಡ ತಂತ್ರಾಂಶ ವ್ಯವಸ್ಥೆ ಡ್ಯಾಶ್ ವ್ಯವಸ್ಥೆಯನ್ನು ಬಳಸುತ್ತೆ. ಅಂದ್ರೆ ನುಡಿ ಕನ್ನಡ ಸಾಫ್ಟ್ವೇರ್ ಯಾವ ಒಂದು ಸಿಸ್ಟಮ್ ನ ಯೂಸ್ ಮಾಡುತ್ತೆ? ಯೂನಿಕಾಡ, EBCDIC ನ, ಎಕ್ಸ್ಟೆಂಡ್ ಆಸ್ಕಿನ. ಇದನ್ನೆಲ್ಲ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಡೀಟೇಲ್ ಆಗಿ ಹೋಗಲ್ಲ. ಯಾಕಂದ್ರೆ ಐ ಡೋಂಟ್ ವಾಂಟ್ ಟು ಕನ್ಸ್ಯೂಮ್ ಮಚ್ ಟೈಮ್. ನಿಮ್ದು ಟೈಮ್ ನಾನು ಯೂಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಬೇಗ ಬೇಗ ಆನ್ಸರ್ ಹೇಳ್ತಾ ಹೋಗ್ತೀನಿ. ಇದೆಲ್ಲ ನಾವು ಟಾಪ್ 200 ಸೀರೀಸ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಅಥವಾ ನಾನು ಪ್ಲೇ ಲಿಸ್ಟ್ ಏನ್ ಹೇಳಿದೆ ಆ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಯಾವ್ದಾದ್ರು ಒಂದು ವಿಡಿಯೋಗಳಲ್ಲಿ ಸಿಗುತ್ತೆ. ಆಸ್ಕಿ ಅಂದ್ರೇನು, ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಆಫ್ ಇಂಟರ್ನ್ಯಾಷನಲ್, ಇದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಸೊ ನುಡಿ ನಾವು ಮಾಡಿರ್ತಕ್ಕಂಥದ್ದು ಯೂನಿಕೋಡ್ ಇಂದ. ಓಕೆ, ಯೂನಿಕೋಡ್. ರೈಟ್ ಆನ್ಸರ್ ಯಾವುದು ಸರ್? ಯೂನಿಕೋಡ್. ಯೂನಿಕೋಡ್ ನ ವ್ಯವಸ್ಥೆನ ಯೂಸ್ ಮಾಡ್ಕೊಡ್ತಾರೆ. ನುಡಿ ಕನ್ನಡ ತಂತ್ರಾಂಶ ಯಾವ ವರ್ಗಕ್ಕೆ ಸೇರಿದೆ? ಓಕೆ, ಯಾವ ವರ್ಗಕ್ಕೆ ಸೇರಿದೆ ಸರ್ ನುಡಿ? ಇಟ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ವ್ಯವಸ್ಥೆ ಸಾಫ್ಟ್ವೇರ್, ಮುದ್ರಣ ಕಲೆನ, ಉಪಯುಕ್ತತೆನ, ಯುಟಿಲಿಟಿನ. ನಿಮ್ಗೆ ಗೊತ್ತಿರಬೇಕು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು, ಯುಟಿಲಿಟಿ ಸಾಫ್ಟ್ವೇರ್ ಅಂದ್ರೇನು, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೇನು. ವೆರಿ ವೆರಿ ಇಂಪಾರ್ಟೆಂಟ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಗೊತ್ತಿದೆ, ಆಪರೇಟಿಂಗ್ ಸಿಸ್ಟಮ್ ಅಲ್ವಾ, OS ಅಂತ ಕರಿತೀವಿ. ಓಕೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೇನು? ಈಗ MS ಆಫೀಸ್ ಒಳಗೆ MS ವರ್ಡ್ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನಾವು ಏನೇನೋ ಮಾಡ್ತೀವಿ. MS ಎಕ್ಸೆಲ್ ಅಲ್ವಾ, PPT ಎಕ್ಸೆಲ್, ಮತ್ತೆ PPT ಅಲ್ವಾ. ಸೊ ಈ ನುಡಿ ಕನ್ನಡ ತಂತ್ರಾಂಶ ನಮಗ್ ಸೇರಿರ್ತಕ್ಕಂಥದ್ದು ಮುದ್ರಣ ಕಲೆ, ಟೈಪೋಗ್ರಫಿ. ಇಟ್ ಇಸ್ ನಾಟ್ ಇಟ್ ಇಸ್ ಅ ಸಾಫ್ಟ್ವೇರ್ ಬಟ್ ಇಟ್ ಇಸ್ ಅ ಟೈಪೋಗ್ರಫಿ. ಅಂದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟೈಪ್ ಮಾಡಕ್ಕೆ, ಮುದ್ರಣ ಕಲೆ. ನಾವು ಯಾವ ರೀತಿ ನಾವು ಟೈಪ್ ಮಾಡೋದನ್ನ ಫಾಂಟ್ ಚೇಂಜ್ ಆಗ್ಬೇಕಲ್ಲ, ಫಾಂಟ್ ಕನ್ನಡ ಫಾಂಟ್ಗೆ. ಸೊ ಅದಕ್ಕೋಸ್ಕರ ಇದನ್ನ ಟೈಪೋಗ್ರಫಿ, ಮುದ್ರಣ ಕಲೆ ಅಂತೀವಿ. ಯುಟಿಲಿಟಿ ಇಸ್ ಡಿಫ್ರೆಂಟ್. ಯುಟಿಲಿಟಿ ಇಸ್ ನಥಿಂಗ್ ಬಟ್ ಏನೋ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆಗಿರ್ಬೋದು. ಡೇಟಾ ಬೇಸ್ ನ ಹೆಂಗೆ ಅದು ಪ್ರಾಪರ್ ಆಗಿ ಅರೇಂಜ್ ಮಾಡಬೇಕು ಅಂತ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆಗಿರ್ಬೋದು. ಓಕೆ, ಮತ್ತೆ ನಮ್ಮ ಆಂಟಿವೈರಸ್ ಆಗಿರ್ಬೋದು, ಆಂಟಿವೈರಸ್. ಸೊ ಏನಕ್ಕಂದ್ರೆ ಇವೆಲ್ಲ ಏನ್ ಮಾಡುತ್ತೆ ನಮ್ಗೆ ಯುಟಿಲಿಟಿ ಅಂದ್ರೆ ನಾವು ಯೂಸ್ ಮಾಡ್ಕೊಂಡು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು. ಇದ್ರದ್ದು ಪರ್ಪಸ್ ಅಪ್ಲಿಕೇಶನ್ ಅಲ್ಲ, ಈ ಕಡೆ ನಮ್ಗೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲ.
ಸೊ ದಟ್ ಇಸ್ ಕಾಲ್ಡ್ ಯುಟಿಲಿಟಿ ಸಾಫ್ಟ್ವೇರ್ ಅಂತ ಕರಿತೀವಿ. ಓಕೆ, ಎಕ್ಸಾಮ್ ಅಲ್ಲಿ ಇದನ್ನೆಲ್ಲ ಕೇಳ್ಬಿಡ್ಬೋದು ನಾಳೆ, ಯುಟಿಲಿಟಿ ಸಾಫ್ಟ್ವೇರ್ ಗೆ ಉದಾಹರಣೆ ಕೊಡಿ ಅಂತ ಅಲ್ವಾ, ಅಪ್ಲಿಕೇಶನ್ ಸಾಫ್ಟ್ವೇರ್ ಗೆ ಉದಾಹರಣೆ ಕೊಡಿ ಅಂತ ಕೇಳ್ಬಿಡ್ಬೋದು ನಿಮ್ಗೆ. ನೆಕ್ಸ್ಟ್ ಬನ್ನಿ, ಪವರ್ ಪಾಯಿಂಟ್ ಶೋ ನಲ್ಲಿ ಯಾವ ಫೈಲ್ ಫಾರ್ಮ್ಯಾಟ್ ಬಳಸಬಹುದು? ದಟ್ ಈಸ್ ಅ ಈಸಿ. ಪವರ್ ಪಾಯಿಂಟ್ ಫಾರ್ಮ್ ಅಲ್ಲಿ ನಾನು ಹೇಳಿದ್ ನಿಮ್ಗೆ, ಪವರ್ ಪಾಯಿಂಟ್ ಅಲ್ಲಿ ನಾವು ಓಪನ್ ಮಾಡಿದ್ರೆ ಸರ್ ಏನೇನಿರುತ್ತೆ ಸರ್ ಅಲ್ಲಿ, ಮೀಡಿಯಾ ಫೈಲ್ಸ್, ಆಡಿಯೋ ಫೈಲ್, ಜಿಫ್ ಫೈಲ್ ಎಲ್ಲ ಮಾಡಬಹುದು. ಸೊ ಹಾಗಾಗಿ ಇವುಗಳಲ್ಲಿ ಎಲ್ಲವೂ ಕೂಡ ಮಾಡಬಹುದು. ಓಕೆ, ಈಗ ಒಂದೊಂದ್ಸಲ ಇದನ್ನ ಕೇಳ್ತಾನೆ, .vav ಅಂದ್ರೆ ಏನು, ಇದ್ರ ಫುಲ್ ಫಾರ್ಮ್ ಏನು, ಎಕ್ಸ್ಪ್ಯಾಂಡ್ ಮಾಡಿ. .jpg ಅಥವಾ .jpeg ಅಂದ್ರೆ ಏನು, .gif ಅಂದ್ರೆ ಏನು ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ, ಬೇಗ ಬೇಗ ಮಾಡಿ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಫುಲ್ ಫಾರ್ಮ್ ಆಕ್ರೋನಮೀಸ್ ಅಂತ ಕೇಳ್ತಾನೆ. ಓಕೆ, ವೇವ್ ಅಂದ್ರೇನು, ವೇವ್ ಆಡಿಯೋ ಫೈಲ್ ಅಂತ ಕರಿತೀವಿ, ವೇವ್ ಫಾರ್ಮ್ ಆಡಿಯೋ ಫೈಲ್ ಅಂತ ಕರಿತೀವಿ. ನೋಡಿರ್ತೀರಾ ನಿಮ್ಗೆ ಫೈಲ್ ಹಿಂಗಿರುತ್ತೆ, ಇಲ್ಲಿ ಆಡಿಯೋ ಸಿಂಬಲ್ ಇರುತ್ತೆ. ಓಕೆ, ನೀವು MP3 ಕೇಳಬೇಕಾದ್ರೆ ಲ್ಯಾಪ್ಟಾಪ್ ಇದೆ, ಇಲ್ಲಿ WAV ಅಂತ ಇರುತ್ತೆ. ಓಕೆ, ಅಂದ್ರೆ ಅದು ಐಕಾನ್ ನಾನು ಹೇಳ್ತಾ ಇದ್ದೀನಿ, ಐಕಾನ್ ಹಿಂಗ್ ಕಾಣುತ್ತೆ, ಐಕಾನ್. ಇನ್ನು ಜಿಪ್ ಅಂದ್ರೆ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್, ಜೆಪ್ಯಾಗ್ ಅಥವಾ ಜೆ ಅಂದ್ರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಮಾಡಿದ್ದೀನಿ. ಓಕೆ, ಇದೊಂದು ರಿವಿಷನ್ ಅನ್ಕೋಬಹುದು, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ತಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಬನ್ನಿ, ಈಗ ಇಮೇಲ್ ಬಗ್ಗೆ ಒಂದಷ್ಟು ಕ್ವಶನ್ ಡಿಸ್ಕಸ್ ಮಾಡೋಣ. ಕೆಳಗಿನ ಯಾವುದು ಇಮೇಲ್ ಬಗ್ಗೆ ಪ್ರಾಯೋಗಿಕವಾಗಿ ಸರಿ, ಅಂದ್ರೆ ಪ್ರಾಕ್ಟಿಕಲಿ ಯಾವುದು ಟ್ರೂ ಆಪ್ಷನ್ ಅಂತ. ಇಮೇಲ್ ನಾವು ಮಾಡ್ಬೇಕಾದ್ರೆ ಇಮೇಲ್ ಯೂಸ್ ಮಾಡಿರ್ತಾರೆ, ಜಿಮೇಲ್, ಯಾವ ಮೈಲ್ ಎಲ್ಲ ಯೂಸ್ ಮಾಡಿರ್ತೀರಲ್ಲ, ಔಟ್ಲುಕ್ ಯೂಸ್ ಮಾಡಿರೋ, ಆಫೀಸ್ ಕೆಲ್ಸಕ್ಕೆ ಹೋಗಿದ್ರೆ ಔಟ್ಲುಕ್ ಯೂಸ್ ಮಾಡಿರ್ತೀರ. ಸೊ ಇಲ್ಲಿ ಆಪ್ಷನ್ ಏನಿದೆ, ಇಂಗ್ಲಿಷ್ ಇರುವುದಾ, ಚೆನ್ನಾಗಿರುತ್ತೆ ಇದು ಇಮೇಲ್ ಅಲ್ವಾ. ಓಕೆ, ಮಲ್ಟಿಪಲ್ ಫಾರ್ವರ್ಡ್ ಇಸ್ ಪಾಸಿಬಲ್ ಅಲಾಂಗ್ ವಿತ್ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಇಮೇಲ್ ನ ತುಂಬಾ ಜನಕ್ಕೆ ಫಾರ್ವರ್ಡ್ ಮಾಡಬಹುದು ಅಂತಿದೆ. ಓಕೆ, ಇಲ್ಲಿ ನಮಗೆ ಯಾವ್ದು ಟ್ರೂ ಅಂತ ಕೇಳಿರ್ತಕ್ಕಂಥ, ಸರಿ ಅಂತ. ಓಕೆ, ಒನ್ಸ್ ವಿ ಡೌನ್ಲೋಡ್ ಅಟ್ಯಾಚ್ಮೆಂಟ್ಸ್ ಇಟ್ ಇಸ್ ನೋ ಲಾಂಗರ್ ಅವೈಲೇಬಲ್. ಡೌನ್ಲೋಡ್ ಅಟ್ಯಾಚ್ಮೆಂಟ್ ಮಾಡಿದ್ಮೇಲೆ ಅದು ಅಲ್ಲಿ ಸಿಗಲ್ಲ, ಇಮೇಲ್ ಅಲ್ಲಿ ಇರಲ್ಲ ಅಂತ. ಓಕೆ, ಸಿಮಿಲರ್ ಇಮೇಲ್ ಕಂಟೆಂಟ್ ಫ್ರಮ್ ಡಿಫ್ರೆಂಟ್ ಸೆಂಡರ್ ವಿಲ್ ಬಿ ಫಿಲ್ಟರ್ಡ್ ಅಂತಿದೆ. ನನ್ ಆಫ್ ದ ಎಬೋ ಅಂತಿದೆ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತ. ಇದು ಯಾವುದು ಸರಿ, ಯಾವುದು ತಪ್ಪು, ಆನ್ಸರ್ ಮಾಡ್ತೀರಾ? ಈಗ ನಾನು ಹೇಳ್ತೀನಿ ನೋಡಿ, ಸಿಮಿಲರ್ ಮೇಲ್ ಕಂಟೆಂಟ್ ಡಿಫ್ರೆಂಟ್ ಸೆಂಡರ್ ವಿಲ್ ಬಿ ಫಿಲ್ಟರ್ಡ್ ಅಂತ. ಇದು ತಪ್ಪು, ಇದು ತಪ್ಪು. ನಾನು ತಪ್ಪು ಎಲಿಮಿನೇಟ್ ಮಾಡ್ತಾ ಹೋಗ್ತೇನೆ. ಓಕೆ, ತಪ್ಪು ಯಾಕೆ ತಪ್ಪು ಅಂದ್ರೆ, ಈಗ ನೀವು ಇಮೇಲ್ ಅಲ್ಲಿ ಸರ್ಚ್ ಮಾಡು, ಫಿಲ್ಟರ್ ಅಂದ್ರೆ ನೀವು ಒಂದು ಏನ್ ಬೇಕೋ ಅದನ್ನ ಹುಡ್ಕೋದು, ಫಿಲ್ಟರ್ ಮಾಡ್ತಕ್ಕಂಥದ್ದು. ಈಗ ಯಾರ್ದಾದ್ರು ಇಮೇಲ್ ನೀವು ಬೇಕಾದ್ರೆ ಇಮೇಲ್ ಕಳ್ಸಿರ್ತಕ್ಕಂಥ ನೇಮ್ ನ ಫಿಲ್ಟರ್ ಮಾಡಬಹುದು, ಸಬ್ಜೆಕ್ಟ್ ನ ಫಿಲ್ಟರ್ ಮಾಡಬಹುದು ಅಲ್ವಾ, ಸಬ್ಜೆಕ್ಟ್ ನ ಫಿಲ್ಟರ್ ಮಾಡಬಹುದು. ಬಟ್ ಮೇಲ್ ಕಂಟೆಂಟ್ ನ ಫಿಲ್ಟರ್ ಮಾಡೋದ್ ಕಷ್ಟ ಆಗುತ್ತೆ. ಅಂದ್ರೆ ನೀವು ಯಾವ್ದಾದ್ರು ವರ್ಡ್ ಹಾಕಿದ್ರೆ ನಿಮ್ಗೆ ಎಲ್ಲಿ ಸರ್ಚ್ ಆಗುತ್ತೆ ಅದು ವರ್ಡ್ ಏನಾರು ಅಂತಂದ್ರೆ, ಯೂಶುವಲಿ ನಮಗೆ ಎಲ್ ಇದಾಗುತ್ತೆ ಅಂತಂದ್ರೆ ಸಬ್ಜೆಕ್ಟ್ ಅಥವಾ ನಮ್ಮ ಅದ್ರ ವಿಷಯ ಏನ್ ನೀವು ಹಾಕಿರ್ತೀರ, ಅಥವಾ ಇಮೇಲ್ ID ಅದನ್ನ ಅದು ಸರ್ಚ್ ಮಾಡ್ತಾ ಇರತ್ತೆ. ಹಾಗಾಗಿ ಇದು ತಪ್ಪು. ಒನ್ಸ್ ಡೌನ್ಲೋಡ್ ಅಟ್ಯಾಚ್ಮೆಂಟ್ ಇಟ್ ಇಸ್ ನೋ ಲಾಂಗರ್ ಅವೈಲೇಬಲ್. ಒಂದ್ಸಲ ಡೌನ್ಲೋಡ್ ಮಾಡ್ಬಿಟ್ರೆ ಅವೈಲೇಬಲ್ ಇರಲ್ಲ ಅಂತಿದೆ. ಯಾಕಿರಲ್ಲ, ಎಷ್ಟು ಸಲ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಅಲ್ವಾ. ಡೌನ್ಲೋಡ್ ಅಟ್ಯಾಚ್ಮೆಂಟ್ ಕಳಿಸಿದ್ರೆ ನಾವ್ ಎಷ್ಟು ಸಲ, ಗೂಗಲ್ ಡ್ರೈವ್ ಇಸ್ ಡಿಫ್ರೆಂಟ್. ಓಕೆ, ಡೈರೆಕ್ಟ್ ಅಟ್ಯಾಚ್ಮೆಂಟ್ ಇಸ್ ಡಿಫ್ರೆಂಟ್. ಸೊ ಇದು ಕೂಡ ತಪ್ಪು. ಸೊ ಹಾಗಾದ್ರೆ ಇದು ಸರಿನಾ ಸರ್? ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಕೆಳಗಿನಗಳಲ್ಲಿ ಯಾವುದು ಇಮೇಲ್ ಬಗ್ಗೆ ಪ್ರಾಯೋಗಿಕವಾಗಿ ತಪ್ಪು? ಇಲ್ಲಿ ತಪ್ಪು ಕೇಳಿದ್ದಾನೆ, ಪ್ರಾಕ್ಟಿಕಲಿ ಫಾಲ್ಸ್ ಅಂತ ಕೇಳಿದ್ದಾನೆ. ಓಕೆ, ಇಮೇಲ್ ಬಗ್ಗೆ ಇಂಗ್ಲಿಷ್ ಅಲ್ಲಿ ಬೇಡ, ಕನ್ನಡ ಬೇಡ, ಇಂಗ್ಲಿಷ್ ಅಲ್ಲಿ ಓದೋಣ. ಸೆಂಡರ್ ಅಂಡ್ ರಿಸೀವರ್ ಮಸ್ಟ್ ಬಿ ದ ಸೇಮ್ ಮೇಲ್ ಸರ್ವರ್. ಅಂದ್ರೆ ಕಳಿಸೋರು ಮತ್ತೆ ರಿಸೀವ್ ಮಾಡ್ಕೊಳ್ಳೋರು ಒಂದೇ ಇಮೇಲ್ ನ ಸರ್ವರ್ ಅಲ್ಲಿ ಇರಬೇಕು ಅಂತ ಕೇಳಿದ್ದಾನೆ. ಸರಿನಾ? ಇದು ತಪ್ಪಾ? ಇದು ತಪ್ಪಾ? ನೆಕ್ಸ್ಟ್ ಬನ್ನಿ, ಸೆಂಡರ್ ಅಂಡ್ ರಿಸೀವರ್ ಮಸ್ಟ್ ಬಿ ಆನ್ಲೈನ್, ಇಬ್ರು ಆನ್ಲೈನ್ ಅಲ್ಲಿ ಇರಬೇಕು ಅಂತ ಇದೆ ಇಮೇಲ್ ಕಳ್ಸಕ್ಕೆ. ಓಕೆ, ಸೆಂಡರ್ ಮಸ್ಟ್ ಬಿ ಹ್ಯಾವ್ ಪ್ರಯರ್ ಪರ್ಮಿಷನ್ ಫ್ರಮ್ ದ ರಿಸೀವರ್. ಅಂದ್ರೆ ಕಳಿಸೋರು ಕಳ್ಸಕ್ಕಿಂತ ಮುಂಚೆ ನಾವ್ ಯಾರು ಕಳಿಸ್ತೇವೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಅಂತಿದೆ. ಇದು ತಪ್ಪೆ. ಯಾಕೆ? ಈಗ ಯಾಹೂ ಇಸ್ ಡಿಫ್ರೆಂಟ್, ಅವರೇ ಸರ್ವರ್ ಡಿಫ್ರೆಂಟ್ ಸರ್ವರ್ ಅಲ್ಲಿ ಇರ್ತಾರೆ. ಜಿಮೇಲ್ ಇಸ್ ಡಿಫ್ರೆಂಟ್ ಸರ್ವರ್, ಔಟ್ಲುಕ್ ಇಸ್ ಡಿಫ್ರೆಂಟ್ ಸರ್ವರ್ ಅಲ್ವಾ, ಅವ್ರು ಬೇರೆ ಬೇರೆ ಸರ್ವರ್ ಮಾಡ್ತಾರೆ. ಹಾಗಾಗಿ ಸೇಮ್ ಸರ್ವರ್ ಇರೋ ನೆಸಿಟಿ ಇಲ್ಲ. ಹಾಗಾಗಿ ಇದು ತಪ್ಪು, ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಹಾಗಾಗಿ ರೈಟ್ ಆನ್ಸರ್ ಆಲ್ ಆಫ್ ದ ಇವು. ಸೊ ಮೇಲಿನ ಎಲ್ಲವೂ ಕೂಡ ತಪ್ಪೆ. ಓಕೆ, ಅರ್ಥ ಆಯ್ತಲ್ಲ? ಒಂದ್ ಆನ್ಲೈನ್ ಇರಬೇಕು ಅಂತಿಲ್ಲ, ಒಂದ್ಸಲ ಕಳಿಸಿದ್ರೆ ಮುಗೀತು, ಅದು ಬಂದಿರತ್ತೆ. ನೀವು ಆನ್ಲೈನ್ ಬಂದ್ಮೇಲೆ ನಿಮ್ಗೆ ರಿಸೀವ್ ಆಗುತ್ತೆ ಅಷ್ಟೇ. ಇಬ್ರು ಆನ್ಲೈನ್ ಅಲ್ಲೇ ಇದ್ದಾಗಲೇ ಮಾತ್ರ ಸೆಂಡ್ ಮಾಡ್ಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಇದು ತಪ್ಪು. ಸೊ ಇದು ಗೊತ್ತಾಯ್ತಲ್ಲ, ಪರ್ಮಿಷನ್ ಬೇಕಲ್ಲ. ಫಸ್ಟ್ ನೀವು ಸೆಂಡ್ ಬೇಕಾ, ನಿಮ್ ಅಡ್ರೆಸ್ ಇದೆ, ಇಮೇಲ್ ಅಡ್ರೆಸ್ ಜಸ್ಟ್ ಕಳಿಸಿ ಅಷ್ಟೇ. ಓಕೆ, ನೆಕ್ಸ್ಟ್ ಬನ್ನಿ, ಇಮೇಲ್ ರವಾನೆ ಡ್ಯಾಶ್ ರೀತಿಯಲ್ಲಿ ಸಲ್ಲುವುದಿಲ್ಲ. ಅಂದ್ರೆ ಇಮೇಲ್ ಇಸ್ ನಾಟ್ ಎ ಡ್ಯಾಶ್ ವೇ ಟು ಟ್ರಾನ್ಸ್ಮಿಟ್ ಡೇಟಾ. ಅಂದ್ರೆ ಇಟ್ ಇಸ್ ಲೀಗಲ್, ಸೆಕ್ಯೂರ್, ಪ್ರಾಕ್ಟಿಕಲ್, ನನ್ ಆಫ್ ದ ಎಬೋನ. ಎಸ್, ನಮ್ಮ ಐಟಿ ಆಕ್ಟ್ ಏನಿದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಹೇಳಿದೆ ಇಟ್ ಇಸ್ ಅ ಲೀಗಲ್ ಅಂತ. ಅಲ್ಲಿ ಏನ್ ಕಳಿಸ್ತೀವಿ ಅದು ಲೀಗಲ್, ಅದನ್ನು ಕೂಡ ಕೋರ್ಟ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದೆ. ಸೊ ಇಲ್ಲಿ ನಾಟ್ ಅಂತ ಹೇಳಿದ್ರೆ ಯಾವುದು ಅಲ್ಲ ಅಂತ. ಸೊ
ಇದಾಗಕ್ ಸಾಧ್ಯನೇ ಇಲ್ಲ. ಸೆಕ್ಯೂರ್ ಪ್ರಾಕ್ಟಿಕಲ್ ಇದೆ. ಎಸ್ ಸರ್, ಇಟ್ ಇಸ್ ಅ ಪ್ರಾಕ್ಟಿಕಲ್. ಅಂದ್ರೆ ಪ್ರಾಕ್ಟಿಕಲ್ ಅಂದ್ರೇನು? ಎಸ್, ನಾವು ಎಲ್ಲಾನು ಕೂಡ ಡಾಕ್ಯುಮೆಂಟ್ಸ್ ಆಗಿರೋದು ಪೋಸ್ಟ್ ಮುಖಾಂತರ ಕಳ್ಸಕ್ಕೆ, ಇಮೇಲ್ ಮುಖಾಂತರ ಕಳ್ಸೋದು, ದಟ್ ಇಸ್ ಅ ಪ್ರಾಕ್ಟಿಕಲ್, ಬೇಗ ಹೋಗುತ್ತೆ. ಎಸ್ ಕರೆಕ್ಟ್. ನನ್ ಆಫ್ ದಿ ಅಬೌವ್ ಆಗಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ಇದು ಕೂಡ ಆಗಕ್ ಸಾಧ್ಯ ಇಲ್ಲ, ಇದು ಕೂಡ ಆಗಕ್ ಸಾಧ್ಯ. ಯಾಕೆ ನಾಟ್ ಅಂತ ಕೆಲವರು ನೆಗೆಟಿವ್ ಸ್ಟೇಟ್ಮೆಂಟ್. ಎಸ್, ಇಮೇಲ್ ಇಸ್ ನಾಟ್ ಎ ಸೆಕ್ಯೂರ್ ಸಾಫ್ಟ್ ವೇ ಟು ಟ್ರಾನ್ಸ್ಮಿಟ್ ಡೇಟಾ. ಸೆಕ್ಯೂರ್ ಅಲ್ಲ, ಸುರಕ್ಷಿತ ಅಲ್ಲ ಅದು. ಇಮೇಲ್ ಅಲ್ಲಿ ನಿಮ್ಮ ಒಳ್ಳೆ ಡಾಕ್ಯುಮೆಂಟ್ಸ್ ಗಳನ್ನ, ತುಂಬಾ ಸೆನ್ಸಿಬಲ್ ಡಾಕ್ಯುಮೆಂಟ್ಸ್ ನ ಇಮೇಲ್ ಕಳಿಸಬಾರ್ದು, ಹ್ಯಾಕ್ ಆಗೋ ಸಾಧ್ಯತೆ ಇಲ್ಲ. ಇಟ್ ಇಸ್ ನಾಟ್ ಎ ಸೆಕ್ಯೂರ್ ಒನ್. ಓಕೆ, ಇಟ್ ಇಸ್ ನಾಟ್ ಎ ಸೆಕ್ಯೂರ್ ಒನ್. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. MS ಎಕ್ಸೆಲ್ ನಲ್ಲಿ ಪುಟದ ಅಂಚನ್ನು ಹೊಂದಿಸುವುದು ಹೇಗೆ ಸಾಧ್ಯ? ಪುಟದ ಅಂಚು ಅಂತಂದ್ರೆ ಏನು? ಅಂದ್ರೆ ಪೇಜ್ ಬಾರ್ಡರ್ ನ ಮಾಡಬೇಕು, ಒಂದು ಪೇಜ್ ಗೆ ಬಾರ್ಡರ್ ಹಾಕ್ಬೇಕು. ಓಕೆ, ಅಥವಾ MS ಎಕ್ಸೆಲ್ ಅಲ್ಲಿ, ಅಥವಾ ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಅಲ್ಲಿ ಹಿಂಗಿರುತ್ತೆ ಅಲ್ವಾ, ನಾನೀಗ ಲೈವ್ ಅಲ್ಲಿ ಹೋಗಲ್ಲ, ಹಂಗೆ ತೋರಿಸ್ತೀನಿ. ಹಿಂಗಿರುತ್ತೆ, ಸೆಲ್ಸ್ ಗಳಿರುತ್ತೆ. ಅಕಸ್ಮಾತ್ ನಾವ್ ಇಷ್ಟೊಂದು ಸೆಲ್ಸ್ ಗಳಲ್ಲಿ ಈ ತರ ಏನೋ ಸೆಲ್ಸ್ ಗಳಿರುತ್ತೆ, ನಾವು ಇಂದಿಷ್ಟು ಸೆಲ್ಸ್ ಟೈಪ್ ಮಾಡಿರ್ತೀವಿ, ಇದಕ್ಕೊಂದು ಬಾರ್ಡರ್ ಮಾಡಬೇಕು. ಸೊ ಹೆಂಗ್ ಮಾಡಕ್ ಸಾಧ್ಯ? ಫ್ರಮ್ ಹೋಮ್ ಇಂದ ಮಾಡಕ್ ಸಾಧ್ಯನಾ? ಫ್ರಮ್ ಪೇಜ್ ಲೇಔಟ್ ಇಂದನ? ಫ್ರಮ್ ಮೆನುನ, ಅಂದ್ರೆ ಮೆನು ಮೂಲಕನ, ಲೇಔಟ್ ಮೂಲಕನ, ಹೋಮ್ ಟೂಲ್ ಬಾರ್ ಮೂಲಕನ, ಅಥವಾ ಹೊಂದಿಸಲು ಸಾಧ್ಯವೇ ಇಲ್ವಾ MS ಎಕ್ಸೆಲ್ ಅಲ್ಲಿ? ರೈಟ್ ಆನ್ಸರ್ ಫ್ರಮ್ ಹೋಮ್. ಹೋಮ್ ಟೂಲ್ ಬಾರ್ ಅಲ್ಲಿ ಹೋಗಿ ನೋಡಿ. ನಿಮ್ಗೆ ಗೊತ್ತಿರಬೇಕು ಟೂಲ್ ಬಾರ್ ಅಂದ್ರೇನು, ಮೆನು ಬಾರ್ ಅಂದ್ರೇನು. ಮುಂದೆ ಇನ್ನೊಂದು ಕ್ವಶನ್ ತಗೊಂಡಿನಿ, ಅಲ್ಲಿ ಇನ್ನೊಂದ್ಸಲ ರಿವಿಷನ್ ಮಾಡ್ಕೊಡ್ತೀನಿ. ಪ್ರೀವಿಯಸ್ ಮಾಡಿದೀವಿ ಸ್ನೇಹಿತರೆ ಇದ್ರ ಬಗ್ಗೆ ನಾವು. ಓಕೆ, ಇಲ್ಲಿ MS ಎಕ್ಸೆಲ್ ಓಪನ್ ಮಾಡ್ರೆ ಇಲ್ಲಿ ನೋಡಿ ಹೋಮ್ ಇದೆ, ಫೈಲ್ ಇದೆ, ಫೈಲ್ ಪಕ್ಕ ಹೋಮ್ ಇದೆ. ಹೋಮ್ ಅಲ್ಲಿ ಹೋದ್ರೆ ಬಾರ್ಡರ್ಸ್ ಅಂತ ಇರುತ್ತೆ. ನಾವು ಯಾವ್ದನ್ನ ಸೆಲ್ಸ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ ಗಳನ್ನ ಹಾಕೋಬಹುದು. ನೋ ಬಾರ್ಡರ್, ಔಟರ್ ಬಾರ್ಡರ್, ಥಿಕ್ ಬಾರ್ಡರ್, ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಹೋಮ್ ಟೂಲ್ ಬಾರ್ ಇಂದ ನಾವು ಇದ್ ಮಾಡ್ಕೋಬಹುದು. ಅಂದ್ರೆ ಫ್ರಮ್ ಹೋಮ್ ಟೂಲ್ ಬಾರ್ ಇಂದ ನಾವು ಅದನ್ನ ಮಾಡಬಹುದು. ಸೊ 1ನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಪೇಜ್ ಲೇಔಟ್ ಇದೆ, ಪೇಜ್ ಲೇಔಟ್ ಇಸ್ ಡಿಫ್ರೆಂಟ್. ಓಕೆ, ಪೇಜ್ ಲೇಔಟ್ ಇಸ್ ಡಿಫ್ರೆಂಟ್, ಹೋಮ್ ಇಂದ ಮಾಡಬಹುದು. ನೆಕ್ಸ್ಟ್ ಬನ್ನಿ. MS ಎಕ್ಸೆಲ್ ನ ಸೆಲ್ ನಲ್ಲಿ ಪ್ರಸ್ತುತ ಸಮಯ ನಮೂದಿಸಲು ಯಾವ ಕಾರ್ಯಕ್ರಮ ಫಂಕ್ಷನ್ ಬಳಸುತ್ತಾರೆ? ಪ್ರಸ್ತುತ ಅಂದ್ರೆ ಕರೆಂಟ್, ಒಂದು ಟೈಮ್ ಹೇಳ್ಬೇಕು ಅಂದ್ರೆ. ಓಕೆ, MS ಎಕ್ಸೆಲ್ ಓಪನ್ ಮಾಡಿರ್ತೀರಾ, ಹಿಂಗಿರುತ್ತೆ MS ಎಕ್ಸೆಲ್, ಇದೇ ತರ ಅಲ್ವಾ, ಇದೇ ತರ ಇರುತ್ತೆ. ಇಲ್ಲಿ ನೀವೇನೋ ಒಂದು ಫಂಕ್ಷನ್ ಬರೀಬೇಕು, ಫಂಕ್ಷನ್ ಟೈಮ್ ಅಂತ ಬರೆದ್ಬಿಟ್ಟು ಹಿಂಗೆ ಬ್ರಾಕೆಟ್ ಹಾಕಿ ಇಲ್ಲಿ ಏನ್ ಬರೆದ್ರೆ ಓಪನ್ ಆಗತ್ತಾ, ಅಥವಾ ಯಾವ ಫಂಕ್ಷನ್ ಯೂಸ್ ಮಾಡಿ ನಾವು ಡೈರೆಕ್ಟ್ ಫಾರ್ಮುಲಾದಲ್ಲಿ ಮಾಡಬಹುದು ಅಂತ. ಶಾರ್ಟ್ ಕಟ್ ಕೀಸ್ ಡಿಫ್ರೆಂಟ್. ಇಲ್ಲಿ ಫಂಕ್ಷನಲ್ ಕೀ ಬಗ್ಗೆ ಕೇಳಿರೋದವನು, ಶಾರ್ಟ್ ಕಟ್ ಕೀ ಬಗ್ಗೆನೂ ತಗೊಂಡಿದ್ದೀನಿ. ಹೆಂಗೆ ಕರೆಂಟ್ ಟೈಮ್, ಕರೆಂಟ್ ಡೇಟ್ ಮುಂದೆ ತಗೊಂಡಿದ್ದೀನಿ. ಈಗ ನಮಗ್ ಕೇಳೋದು ಫಂಕ್ಷನ್ ಕೀ. ಇಸ್ ಈಕ್ವಲ್ ಟು ನೌ ಟೈಮ್ ಅಂತಿದೆ, ಇಸ್ ಈಕ್ವಲ್ ಟು ನೌ ಅಂತಿದೆ, ಇಸ್ ಈಕ್ವಲ್ ಟು ಕರೆಂಟ್ ಟೈಮ್ ಅಂತಿದೆ, ಇಸ್ ಈಕ್ವಲ್ ಟು ಟೈಮ್ ಫಂಕ್ಷನ್ ಅಂತಿದೆ. ನಾವು MS ಎಕ್ಸೆಲ್ ನಲ್ಲಿ ಒಂದು ಟೈಮ್ ನ ಹಾಕ್ಬೇಕು ಅಂದ್ರೆ, ಏನೋ ಒಂದು ಟೈಮ್ ಹಾಕ್ಬೇಕು ಅಂದ್ರೆ ಯೂಶಲಿ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಇಸ್ ಈಕ್ವಲ್ ಟು ಅಂದ್ರೆ ಫಾರ್ಮುಲಾ ಯಾವಾಗ ಇಸ್ ಈಕ್ವಲ್ ಟು ಇಂದ ಸ್ಟಾರ್ಟ್ ಆಗುತ್ತೆ ಟೈಮ್ ಅಂತ. ಬಟ್ ಇಲ್ಲಿ ಏನ್ ಪ್ರಸ್ತುತ ಸಮಯ ಹೇಳಿದ್ದಾನೆ, ಕರೆಂಟ್ ಟೈಮ್. ಸೊ ಕರೆಂಟ್ ಟೈಮ್ಗೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಇಸ್ ಈಕ್ವಲ್ ಟು ನೌ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ನೋಡಿ, ಈಗ ನಾವು ಯಾವುದೇ ಒಂದು ಟೈಮ್ ನ ಹಾಕ್ಬೇಕು ಮಾಡಬೇಕು ಅಂದ್ರೆ ಅದಕ್ಕೆ ಈ ತರ ಫಂಕ್ಷನ್ ಟೈಮ್ ಹಾಕ್ಬಿಟ್ಟು ಯಾವ ಟೈಮ್ ಹಾಕ್ಬೇಕು ಏನು ಅಂತ ನಾವು ಸ್ಪೆಸಿಫೈ ಮಾಡಿದ್ರೆ ಅದನ್ನ ಹಾಕೋಬಹುದು, ಈ ತರ ಫಂಕ್ಷನ್ ಯೂಸ್ ಮಾಡ್ಕೊಂಡು. ಬಟ್ ಕರೆಂಟ್ ಟೈಮ್ಗೆ ಫಂಕ್ಷನ್ ಏನ್ ಮಾಡ್ಬೇಕು ಅಂದ್ರೆ ನೌ ಫಂಕ್ಷನ್ ನ ಯೂಸ್ ಮಾಡ್ತೀವಿ. ಕರೆಂಟ್ ಅಂದ್ರೆ ಈಗಿನ ಟೈಮ್, ನೀವು ಯಾವ ಟೈಮ್ ಓಪನ್ ಮಾಡ್ತೀರಿ, ಯಾವ ಟೈಮು ಇಲ್ಲಿ ನೀವು ಹಿಂಗೆ ಈಸ್ ಈಕ್ವಲ್ ಟು ಯಾವ್ದಾದ್ರು ಒಂದು ಸೆಲ್ ಒಳಗೆ, ಈಗ ಇದೊಂದು ಸೆಲ್ ಇದೆ ಅಂತ ಇಟ್ಕೊಳ್ಳಿ ಅಲ್ವಾ, ಇಸ್ ಈಕ್ವಲ್ ಟು ನೌ ಫಂಕ್ಷನ್ ಹಾಕ್ಬಿಟ್ಟು ನೀವು ಫಂಕ್ಷನ್ ಹಾಕಿ ಯಾವ ಟೈಮ್ ಯಾವ ಕರೆಂಟ್ ಬೇಕೋ ಅದನ್ನ ಹಾಕಿದ್ರೆ ಆ ಕರೆಂಟ್ ಟೈಮ್ ತೋರಿಸುತ್ತೆ. ಫೈನ್. ನೆಕ್ಸ್ಟ್ ಬನ್ನಿ. MS ಎಕ್ಸೆಲ್ ನಲ್ಲಿ ಸೆಲ್ ಅನ್ನು ಸಂಪಾದಿಸಲು ಯಾವ ಶಾರ್ಟ್ ಕಟ್ ಕೀಯನ್ನು ಬಳಸುತ್ತಾರೆ? ಅಂದ್ರೆ ಶಾರ್ಟ್ ಕಟ್ ಕೀ ಟು ಎಡಿಟ್ ದ ಸೆಲೆಕ್ಟೆಡ್ ಸೆಲ್. ಅಂದ್ರೆ ಈಗ ಏನಿದೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ 15 ಇದೆ, ಇದನ್ನ ಎಡಿಟ್ ಮಾಡ್ಬೇಕು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ, ಇವಾಗ ನಾನು ಟ್ಯಾಬ್ ಇಂದ ಸೆಲೆಕ್ಟ್ ಮಾಡ್ಕೊಂಡಿದೀನಿ, ಅಥವಾ ಕರ್ಸರ್ ಇಂದ ಸೆಲೆಕ್ಟ್ ಮಾಡಿದೀನಿ, ಎಡಿಟ್ ಮಾಡ್ಬೇಕು. ಸೊ ಇದಕ್ಕೆ ನಾವು ಯಾವ ಫಂಕ್ಷನ್, ಡೈರೆಕ್ಟ್ ಫಂಕ್ಷನ್ ಕೀ ಯಾವ್ದು ಯೂಸ್ ಮಾಡ್ತೀವಿ? ಅದ ರೈಟ್ ಆನ್ಸರ್ F2. ಸಿಂಪಲ್. ಇದು ನಮ್ಮ ಫಂಕ್ಷನ್ಸ್ ಕೀಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಸ್ನೇಹಿತರೆ. ನಾನು ಲಿಸ್ಟ್ ಕೂಡ ಕೊಟ್ಟಿದ್ದೀನಿ, ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಅದನ್ನ ಶೇರ್ ಮಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋಸ್ ಗಳಲ್ಲೂ ಕೂಡ ಇದನ್ನ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬನ್ನಿ. ಆಯ್ತಲ್ಲ? ಎಸ್. ಈಗ ನೋಡಿ, ಇದನ್ನ ನಾನು ಹೇಳಿದ್ ನಿಮ್ಗೆ. MS ಎಕ್ಸೆಲ್ ನ ಸೆಲ್ ನಲ್ಲಿ ಪ್ರಸ್ತುತ ದಿನಾಂಕ ನಮೂದಿಸಲು ಯಾವ ಶಾರ್ಟ್ ಕಟ್ ಕೀಲಿಯನ್ನು ಬಳಸುತ್ತಾರೆ? ವಿಚ್ ಶಾರ್ಟ್ ಕಟ್ ಕೀ ಟು ಎಂಟರ್ ಕರೆಂಟ್ ಡೇಟಾ ಇನ್ MS ಎಕ್ಸೆಲ್? ನಾನು ಅವಾಗ ಹೇಳಿದ್ದೇನು, ಫಂಕ್ಷನ್ ಕೀ ಯಾವುದು, ಟೈಮ್ ಬಗ್ಗೆ. ಈಗ ಡೇಟ್ ಬಗ್ಗೆ ಆದ್ರೆ ಶಾರ್ಟ್ ಕಟ್ ಕೀ, ಡೇಟ್ ಬಗ್ಗೆ ಕರೆಂಟ್ ಯಾವುದು ಶಾರ್ಟ್ ಕಟ್ ಕೀನು ಕೂಡ ಮಾತಾಡೋಣ, ಮತ್ತೆ ಟೈಮ್ ಬಗ್ಗೆ ಶಾರ್ಟ್ ಕಟ್ ಕೀನು ಕೂಡ ಮಾತಾಡೋಣ. ಶಾರ್ಟ್ ಕಟ್ ಕೀ ಅಂದ್ರೇನು, ಕಂಟ್ರೋಲ್ ಪ್ಲಸ್ ಸಿ ಇದೆ, ಕಂಟ್ರೋಲ್ ಡಿ ಇದೆ, ಕಂಟ್ರೋಲ್ ಪ್ಲಸ್ ಡಾಲರ್ ಇದೆ, ಕಂಟ್ರೋಲ್ ಪ್ಲಸ್ ಫಸ್ಟ್ ಫೀಸ್ ಸೆಮಿಕೋಲನ್ ಟೈಪ್ ಇದೆ. ಸೊ ಸೆಮಿಕೋಲನ್ ಟೈಪ್ ಇದೆ. ಯಾವ್ದು ಕರೆಕ್ಟ್ ಆನ್ಸರ್? ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಪ್ರಸ್ತುತ ದಿನಾಂಕ ಶಾರ್ಟ್ ಕಟ್ ಕೀ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಶಾರ್ಟ್ ಕಟ್ ಕೀ. ಓಕೆ, ಫಂಕ್ಷನ್ ಕೀ ಅಲ್ಲ, ಇದು ಶಾರ್ಟ್ ಕಟ್ ಕೀ. ಫೈನ್. ದಿನಾಂಕಕ್ಕೆ. ಅದೇ ಟೈಮ್ಗಾದ್ರೆ
ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ದಿಸ್ ಇಸ್ ದ ಶಾರ್ಟ್ ಕಟ್ ಕೀ ಫಾರ್ ಟೈಮ್. ಕರೆಂಟ್ ಟೈಮ್ ಗೆ ಶಾರ್ಟ್ ಕಟ್ ಕೀ ಏನು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕೋಲನ್. ಡೇಟ್ಗಾದ್ರೆ ಕಂಟ್ರೋಲ್ ಪ್ಲಸ್ ಸೆಮಿಕೋಲನ್. ಅದೇ ಕರೆಂಟ್ ಪ್ಲಸ್ ಡೇಟ್ ಪ್ಲಸ್ ಟೈಮ್ ಎಲ್ಲಾನು ಬರ್ಬೇಕು ಇದರಲ್ಲಿ. ಕರೆಂಟ್ ಡೇಟ್ ಟೈಮು ಎಲ್ಲ ಬರಬೇಕು ಅಂದಾಗ ಒಂದೇ ಇದ್ರಲ್ಲಿ ಕಂಟ್ರೋಲ್ ಪ್ಲಸ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಶಿಫ್ಟ್ ಕೊಟ್ಟು ಪ್ಲಸ್ ಕೊಟ್ಟು ಸೆಮಿಕೋಲನ್ ಕೊಡಬೇಕಾಗುತ್ತೆ. ಎರಡು ಕಂಬೈನ್ ಮಾಡ್ಬೇಕು ಅಂದ್ರೆ. ಓಕೆ, ಯಾರು ಗೊತ್ತು ಸರ್ ಎಂತ ಕ್ವಶನ್ ಕೇಳಬಹುದು ಅಂತ? ನನ್ನ ಹತ್ರ ತುಂಬಾ ಕ್ವಶನ್ಸ್ ಇದೆ ಸರ್, ತುಂಬಾ ಇದೆ. ನನಗೆ ಟೈಮ್ ಸಾಲ್ತಿಲ್ಲ. ಓಕೆ, ಐ ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್ ಟು ಡಿಸ್ಕಸ್, ಬಟ್ ಟೈಮ್ ಇಲ್ಲ. ಎಲ್ಲಿದೆ ಟೈಮ್? ಎಕ್ಸಾಮ್ ನಾಳೆ ಇದೆ ಅಲ್ವಾ? ನಾಳೆ ಎಕ್ಸಾಮ್ ಇದೆ. ಸೊ ಹೌ ಕ್ಯಾನ್ ಯು ನಾನು ಸುಮ್ಮನೆ ಬೇಕಾಬಿಟ್ಟಿ ಮಾಡಿದ್ರೆ ಇಟ್ಸ್ ನಾಟ್ ಗುಡ್ ಅಲ್ಲ, ಇಟ್ಸ್ ವರ್ತ್ ಅಲ್ಲ. ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಲ್ವಾ? ಸೊ ಹಾಗಾಗಿ ನೋಡೋಣ. ಇನ್ನು ನಮ್ಗೆ ಎಕ್ಸಾಮ್ ನಾನ್ ಟೆಕ್ನಿಕಲ್ ಇದೆ 19th. ಸೊ ಅವಾಗ ಇನ್ನು ಒಂದಷ್ಟು ಕ್ವಶನ್ ಡಿಸ್ಕಸ್ ಮಾಡೋಣ. MS Excel ನಲ್ಲಿ ನೀವು ಹೇಗೆ PUC ಲೆವೆಲ್ ಇದೆಯಲ್ಲ 18th, ಸೊ ಅಷ್ಟೊಳಗೆ ಇನ್ನೊಂದಷ್ಟು ಡಿಸ್ಕಸ್ ಮಾಡೋಣ. MS Excel ನಲ್ಲಿ ನೀವು ಹೇಗೆ ಸೆಲ್ ಸಕ್ರಿಯಗೊಳಿಸಬಹುದು, ಇದು ಈಸಿ. ಇದು ಹೆಂಗ್ ಸಕ್ರಿಯಗೊಳಿಸ್ತೀರಾ ಅಂದ್ರೆ ಆಕ್ಟಿವ್ ಹೆಂಗ್ ಮಾಡ್ತೀರಾ ಅಂದ್ರೆ ಅರ್ಥ, ಒಂದು ಸೆಲ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಅನ್ನೋದಕ್ಕೆ ಏನೇನ್ ಮಾಡ್ಬೋದು? ಪ್ರೆಸ್ಸಿಂಗ್ ದ ಟ್ಯಾಬ್ ಕೀ ಅಂದ್ರೆ ಟ್ಯಾಬ್ ಕೀಲಿನ ಒತ್ತುವುದು, ಸೆಲ್ ನ ಕ್ಲಿಕ್ ಮಾಡಬೇಕು. ಹೌದು ಇದು ಕರೆಕ್ಟೇ, ಹೌದು ಇದು ಕರೆಕ್ಟೇ. ಒಂದು ಬಾಣದ ಕೀನ ಒತ್ತುವುದು ಅಂದ್ರೆ ಆರೋ ಮಾರ್ಕ್. ನಮ್ಮ ಟೇಬಲ್ ಅಲ್ಲಿ ನಮ್ಮ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಲ್ಲಿ ಆರೋ ಮಾರ್ಕ್ ಇರುತ್ತೆ, ಮೇಲೆ ಕೆಳಗೆ ಸೈಡ್ ಹಿಂಗೆ. ಸೊ ಆ ಕೀ ಒತ್ತುವುದು. ಹೌದು ಸರ್, ಎಲ್ಲಾನು ಕರೆಕ್ಟ್. ಆಲ್ ಆಫ್ ದ ಅಬೋವ್ ಇಸ್ ದ ರೈಟ್ ಆನ್ಸರ್. ಎಲ್ಲದ್ರಿಂದ ಒಂದು ಸೆಲ್ ನ ಸೆಲೆಕ್ಟ್ ಮಾಡ್ಕೋಬಹುದು MS Excel ಅಲ್ಲಿ ಅಲ್ವಾ? ಎಸ್, ಇದೆಲ್ಲ ಅಪ್ಲಿಕೇಶನ್ ಕ್ವಶನ್ ಸ್ನೇಹಿತರೆ. ಫೈನ್. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ಹಾಗಾದ್ರೆ MS ವರ್ಡ್ ನಲ್ಲಿ ಇನ್ಸರ್ಟ್ ಡೇಟ್, ಫಾರ್ಮ್ಯಾಟ್, ಪೇಜ್ ನಂಬರ್ ಅಂಡ್ ಇನ್ಸರ್ಟ್ ಆಟೋ ಟೆಕ್ಸ್ಟ್ ಯಾವ ಟೂಲ್ ಬಾರ್ ನಲ್ಲಿ ಇರುತ್ತೆ? ಸೂಪರ್ ಕ್ವಶನ್, ಸೂಪರ್ ಕ್ವಶನ್ ಇದು. ಏನು ಹಂಗಂದ್ರೆ ಇನ್ಸರ್ಟ್ ಡೇಟ್ ಇನ್ಸರ್ಟ್ ಮಾಡ್ಬೇಕು. ಓಕೆ, ಫಾರ್ಮ್ಯಾಟ್, ಪೇಜ್ ನಂಬರ್ ಎಲ್ಲ ಹಾಕ್ಬೇಕು. ಸೊ ಈ ಪೇಜ್ ನಂಬರ್ ಡೇಟ್ ಪ್ರತಿ ಒಂದ್ ಸ್ಲೈಡ್ ಅಲ್ಲಿ ಹಾಕೊಂಡ್ ಕೂತ್ಕೋತೀವ? ಇಲ್ಲ ಸರ್, ಒಂದ್ಸಲ ಹಾಕಿ ಬಿಟ್ಬಿಡ್ತೀವಿ, ಆಟೋಮೆಟಿಕ್ ಆಗಿ ತಗೊಳುತ್ತದು. ಪೇಜ್ ನಂಬರು, ಡೇಟು ಮತ್ತೆ ಆಟೋ ಟೆಕ್ಸ್ಟ್ ನಾವ್ ಏನ್ ಬೇಕು ಏನ್ ಮಾಡ್ಬೇಕು, ವಾಟರ್ ಮಾರ್ಕ್ ಹಾಕ್ಬೇಕಾ, ಒಂದು ಪೇಜ್ ಹಾಕ್ಬಿಟ್ರೆ ಆಟೋಮೆಟಿಕ್ ತಗೊಳುತ್ತೆ. ಅದಕ್ಕೆ ಅಂತ ಕರಿತೀವಿ ಹೆಡ್ಡರ್ ಅಂಡ್ ಫುಟರ್ ಅಂತ ಕರಿತೀವಿ. ಓಕೆ, ಈ ಹೆಡ್ಡರ್ ಫೂಟರ್ ಎಲ್ಲಿರುತ್ತೆ ಸರ್? ಹೆಡ್ಡರ್ ಫೂಟರ್ ಯಾವ ಟ್ಯಾಬ್ ಅಲ್ಲಿ ಇರುತ್ತೆ? ಕಮೆಂಟ್ ಮಾಡಿ ಫಟಾಫಟ್ ಅಂತ. ನಮ್ಮ ಹೆಡ್ಡರ್ ಫೂಟರ್ ಮೆನು ಬಾರ್ ಅಲ್ಲಿ ಇರುತ್ತೆ ನೋಡಿ. ಹೆಡ್ಡರ್ ಫೂಟರ್ ಅಲ್ಲಿ ನಾವ್ ಏನ್ ಬೇಕಾದ್ರೂ ಹಾಕಿ ಬಿಟ್ಬಿಡ್ಬೋದು, ಎಲ್ಲಾ ಪೇಜ್ ಅಪ್ಲಿಕಬಲ್ ಆಗುತ್ತೆ. ಡೇಟು, ಟೈಮು, ಹೆಡ್ಡಿಂಗು ಅಲ್ವಾ? ನಾವ್ ನೋಡಿರ್ತೀವಲ್ಲ ಎಷ್ಟೊಂದು ಪೇಜ್ ಇದನ್ನ ಏನೋ ಮಾಡಿರ್ತಾರಲ್ಲ, ಅದ್ರಲ್ಲಿ ಮೇಲ್ಗಡೆ ಅವರು ಲೋಗೋ ಹಾಕಿರ್ತಾರೆ, ಇಲ್ಲಿ ಡೇಟ್ ಇರುತ್ತೆ, ಪ್ರತಿ ಒಂದು ಪೇಜ್ ನಂಬರ್ ಕೂಡ ಇರುತ್ತೆ. ಇವೆಲ್ಲ ಹಂಗೆ ದಿಸ್ ಇಸ್ ಕಾಲ್ಡ್ ಹೆಡ್ಡರ್ ಅಂಡ್ ಫೂಟರ್. ಅಂಡ್ ದಿಸ್ ಹೆಡ್ಡರ್ ಅಂಡ್ ಫೂಟರ್ ಅಲ್ಲಿ ಎಲ್ಲಾ ತರ ಇರುತ್ತಲ್ಲ, ಇದು ಎಲ್ಲಿರುತ್ತೆ? ಇದು ನಮಗೆ ಇನ್ಸರ್ಟ್ ಅಲ್ಲಿ ಇರುತ್ತೆ. ಇನ್ಸರ್ಟ್ ಹೋದ್ರೆ ಅಲ್ಲಿ ಹೆಡ್ಡರ್ ಫೂಟರ್ ಬರುತ್ತೆ. ಸೊ ಇನ್ಸರ್ಟ್ ಎಲ್ಲಿದೆ ಸರ್? ಇದು ಯಾವ ಬಾರ್? ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಏನ್ ಕೇಳ್ಬೋದು? ಫೈಲ್, ಎಡಿಟ್, ವ್ಯೂ, ಇನ್ಸರ್ಟ್, ಇದೆಲ್ಲ ಯಾವ ಟೂಲ್ ಬಾರ್, ಯಾವ ಬಾರ್ ಅಂತ ಕೇಳ್ತಾನೆ. ನಿಮ್ಗೆ ಆಪ್ಷನಲ್ ಟೈಟಲ್ ಬಾರ, ಮೆನು ಬಾರ, ಸ್ಟ್ಯಾಂಡರ್ಡ್ ಟೂಲ್ ಬಾರ ಅಂತ ಕೇಳ್ತಾನೆ. ಸೊ ಇದೆಲ್ಲ ಮೆನು ಬಾರು. ಓಕೆ, ಮತ್ತೆ ನಾವು ಇಲ್ಲಿ ಡಾಕ್ಯುಮೆಂಟ್ ನೇಮ್ ಬರ್ದಿರ್ತೇವಲ್ಲ, ಆ ಡಾಕ್ಯುಮೆಂಟ್ ಗೆ ಹೆಸರು ಕೊಟ್ಟಿರ್ತಾರೆ, ಅದು ಟೈಟಲ್ ಬಾರು. ಮತ್ತೆ ಇಲ್ಲಿ ಸೇವ್, ಬೇರೆ ಬೇರೆ ಚಿಹ್ನೆಗಳಿರ್ತಾವಲ್ಲ, ಪ್ರಿಂಟರ್, ಇದು ಕಟ್ಟು ಪೇಸ್ಟ್, ಫಾರ್ಮೆಟಿಂಗ್ ಇವೆಲ್ಲ ಇದೆಯಲ್ಲ, ಇದೆಲ್ಲ ಅದು ಸ್ಟ್ಯಾಂಡರ್ಡ್ ಟೂಲ್ ಬಾರು. ಮತ್ತೆ ಇಲ್ಲಿ ನಮ್ಮ ಟೈಮ್ಸ್ ರೋಮನ್ ಆಗಿರ್ಬೋದು, ಒಂದು ಫಾಂಟ್ ಸೈಜ್ ಆಗಿರ್ಬೋದು, ಅದ್ರ ಸೈಜ್ ಆಗಿರ್ಬೋದು, ಬೋಲ್ಡ್, ಆ ಒಂದು ಪೇಜ್ ನ ಅಲೈನ್ಮೆಂಟ್, ಸೈಡ್ ಗ, ಸೆಂಟರ್ ಗ, ಓಕೆ, ಟೆಕ್ಸ್ಟ್ ಅಲೈನ್ಮೆಂಟ್, ಇವೆಲ್ಲ ಎಲ್ಲಿರುತ್ತೆ? ಇದೆಲ್ಲ ಫಾರ್ಮೆಟಿಂಗ್ ಟೂಲ್ ಬಾರ್ ಅಂತಾರೆ ಇದಕ್ಕೆಲ್ಲ. ಇದೆಲ್ಲ ಫಾರ್ಮೆಟಿಂಗ್ ಟೂಲ್ ಬಾರು. ಇದು ಸ್ಕಾರಲ್ ಬಾರು, ಇದು ವರ್ಕಿಂಗ್ ಏರಿಯಾ, ಇದು ಕರ್ಸರ್, ಇದು ರೂಲರ್, ಇದು ಕೆಳಗಡೆ ಇರುತ್ತಲ್ಲ ಇದು ಸ್ಟೇಟಸ್ ಬಾರು. ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಎಕ್ಸಾಮ್ ಅಲ್ಲಿ ಯಾವ್ದನ್ ಬೇಕಾದ್ರೂ ಕೇಳ್ಬೋದು. ಓಕೆ, ಅರ್ಥ ಆಗ್ತಿದೆಯಲ್ಲ? ಒಂದ್ಸಲ ನೋಡ್ಕೊಂಡ್ಬಿಡಿ, ರಿವೈಸ್ ಆಗುತ್ತೆ ನಿಮ್ಗೆ. ಮಾಡಿದೀನಿ, ಇದೆಲ್ಲ ಮಾಡಿದೀನಿ ಸ್ನೇಹಿತರೆ. ದಿಸ್ ಇಸ್ ರಿವಿಷನ್ ಅಂತ ಅನ್ಕೊಳ್ಳಿ. ಬನ್ನಿ ನೆಕ್ಸ್ಟ್. ಪೋರ್ಟ್ರೇಟ್ ಅಂಡ್ ಲ್ಯಾಂಡ್ಸ್ಕೇಪ್ ಇವು ಏನು? ಪೋರ್ಟ್ರೇಟ್ ಅಂದ್ರೆ ಸರ್, ಲ್ಯಾಂಡ್ಸ್ಕೇಪ್ ಅಂದ್ರೆ ಏನು? ಪೋರ್ಟ್ರೇಟ್ ಅಂದ್ರೆ ಹಿಂಗಿರುತ್ತೆ, ಲ್ಯಾಂಡ್ಸ್ಕೇಪ್ ಅಂದ್ರೆ ಹಿಂಗಿರುತ್ತೆ. ಈಗ ನಾನೇ ನಿಮಗೆ PPT ನಿಮ್ಗೆ ವಿಡಿಯೋ ನೋಡ್ತಾ ಇದ್ರ ಸೈಜು, ವಿಡಿಯೋ ಕಂಪ್ಲೀಟ್ ನಿಮ್ಮ ಇದ್ರಲ್ಲಿ ನೋಡ್ತಾರೆ. ದಿಸ್ ಇಸ್ ಕಾಲ್ಡ್ ಪೋರ್ಟ್ರೇಟ್. ನೀವು ಎಷ್ಟೊಂದು ವಿಡಿಯೋಗಳು ನೋಡಿರ್ತೀರಾ, ಒಂದೊಂದು ವಿಡಿಯೋ ಹಿಂಗ್ ಲೆಂತ್ ಇರುತ್ತೆ, ಹಿಂಗೆ ಲೆಂತ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಪೋರ್ಟ್ರೇಟ್. ಈಗ ನಾನ್ ಮಾಡ್ತಾ ಇರೋದು ಯಾವ್ದು ಸರ್? ಲ್ಯಾಂಡ್ಸ್ಕೇಪ್ ಅಂದ್ರೆ ನಾವು ಪ್ರಿಂಟಿಂಗ್ ಅಲ್ಲೂ ಕೂಡ ಒಂದ್ಸಲ ಈ ರೀತಿ ಪ್ರಿಂಟ್ ತೆಗಿಬಹುದು, ಹಿಂಗ್ ಬೇಕಾದ್ರೂ ಪ್ರಿಂಟ್ ತೆಗೆದು ಪ್ರಿಂಟ್ ಆಪ್ಷನ್ ಅಲ್ಲಿ ಇರುತ್ತೆ. ಸೊ ಹಂಗಾರೆ ಇದೇನ್ ಅರ್ಥ? ಇದು ಪೇಜ್, ಆ ಪೇಜ್ ನ ಓರಿಯಂಟೇಶನ್ ಅಂದ್ರೆ ಹೆಂಗೆ ಇದೆ, ಯಾವ ತರ ಇದೆ, ಅದು ಅಗ್ಲ ಇದೆಯಾ, ಇದಿದ್ಯಾ. ಪೋರ್ಟ್ರೇಟ್ ಅಂದ್ರೆ ಹಿಂಗ್ ಉದ್ದ ಇರುತ್ತೆ, ಲ್ಯಾಂಡ್ಸ್ಕೇಪ್ ಅಂದ್ರೆ ಹಿಂಗ್ ಅಗ್ಲ ಇರುತ್ತೆ. ಅರ್ಥ ಆಯ್ತಲ್ಲ? ಒಂದನೇ ಆಪ್ಷನ್ ಕರೆಕ್ಟ್ ಆನ್ಸರ್. ಫೈನ್, ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಬನ್ನಿ. MS ವರ್ಡ್ ನಲ್ಲಿ ಡಾಕ್ಯುಮೆಂಟ್ ಅನ್ನು ಹೆಸರು ಮತ್ತು ವಿಳಾಸಗಳ ಜೊತೆಗೆ ಒಂದಾಗಿಸುವ ಸಾಮರ್ಥ್ಯವನ್ನು ಹೇಗೆ ಕರೆಯಲಾಗುತ್ತೆ? ಹೆಂಗ್ ಕರಿತೀವಿ ಸರ್ MS ವರ್ಡ್ ನಲ್ಲಿ? ಹೇಳಿ, ಯಾರು ಹೇಳ್ತೀರಾ?
MS ವರ್ಡ್ ನಲ್ಲಿ ಡಾಕ್ಯುಮೆಂಟ್ ಅನ್ನು ಹೆಸರು ವಿಳಾಸ ಜೊತೆಗೆ, ಅಂದ್ರೆ ಒಂದು MS ವರ್ಡ್ ನಾವೇನೋ ಮಾಡಿರ್ತೀವಿ ಸರ್, MS ವರ್ಡ್ ಓಪನ್ ಮಾಡ್ಕೊಂಡಿರ್ತೀವಿ. ಓಕೆ, ಅಲ್ಲಿ ಏನೋ ಡಾಕ್ಯುಮೆಂಟ್ ಇರುತ್ತೆ, ಅದನ್ನ ಮೇಲ್ ಮಾಡ್ಬೇಕು. ಅಂದ್ರೆ ಅಲ್ಲಿ ನೇಮು ಅಡ್ರೆಸ್ ಮಾಡಿ ಅಟ್ಯಾಚ್ ಮಾಡಿ ಕಳಿಸ್ಬೇಕು ಡಾಕ್ಯುಮೆಂಟ್ ಅಲ್ವಾ. ಅದನ್ನೇ ಕೇಳಿದ್ರೆ ಹೆಸರು ವಿಳಾಸ ಜೊತೆಗೆ ಒಂದಾಗಿಸುವ ಸಾಮರ್ಥ್ಯ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಅದನ್ನ ಸೆಂಡ್ ಮಾಡ್ತಕ್ಕಂಥದ್ದು, ಅದನ್ನ ಏನಂತ ಕರಿತೀವಿ? ಮೇಲ್ ಮರ್ಜರ್ ಅಂತ ಕರಿತೀವಿ. ಡೇಟಾ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಅಲ್ಲ, ಡೇಟಾಬೇಸ್ ನಿರ್ವಹಣೆ ಅಲ್ಲ, ಪತ್ರ ಫಾರ್ಮ್ ಲೆಟರ್ ಅಲ್ಲ, ಮೇಲ್ ಮರ್ಜರ್, ಮೇಲ್ ವಿಲೀನ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇನ್ಸರ್ಟ್ ಹೋದ್ರೆ ಇಲ್ಲಿ ಸ್ಟಾರ್ಟ್ ಮೇಲ್ ಮರ್ಜರ್ ಅಂತ ಇರುತ್ತೆ, ಇಮೇಲ್ ಮೆಸೇಜ್. ಅಲ್ಲಿ ನಮ್ಗೆ ಏನು ಡೇಟ್ ಆಗಿರ್ಬೋದು, ಯಾರ್ ಸೆಂಡ್ ಮಾಡ್ಬೇಕು ಅವ್ರ ಅಡ್ರೆಸ್ ಆಗಿರ್ಬೋದು, ನೋಡಿ ನೇಮು ಅಡ್ರೆಸ್ ಎಲ್ಲ ಕೂಡ ಟೈಪ್ ಮಾಡಿ ನಾವು ಕಳಿಸ್ಬೋದು. ದಟ್ ಇಸ್ ಕಾಲ್ಡ್ ಮೇಲ್ ಮರ್ಜರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. MS ಎಕ್ಸೆಲ್ ನಲ್ಲಿ ಸೆಲ್ C1 ರಿಂದ H ಕಾಲಮ್ ಅನ್ನು 10ನೇ ಸಾಲಿನ ತನಕ ವ್ಯಾಪ್ತಿಯ ವಿಳಾಸ ಹೇಗೆ ಉಲ್ಲೇಖ ಮಾಡಲಾಗ್ತದೆ? ಸಿಂಪಲ್ ಸರ್. ಈಗ ಎಕ್ಸೆಲ್ ಶೀಟ್ ಓಪನ್ ಮಾಡಿ. ಎಲ್ಲಿದೆ ಎಕ್ಸೆಲ್ ಶೀಟ್? ಇಂದ ಬಂದ್ಬಿಡ್ತೀನಿ ಟಕ 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 ಅಂತ. ನೋಡಿ, ಇದು ಎಕ್ಸೆಲ್ ಶೀಟ್ ಅಂತ ಇಟ್ಕೊಳ್ಳಿ ಅಲ್ವಾ. ಇಲ್ಲಿದೆ ನೋಡಿ, ಇದು ಸಿ ಕಾಲಮ್, ಇದು ಕಾಲಮ್ ಅಲ್ವಾ, ಇದು ಕಾಲಮ್, ಇದು ರೋಸ್. C1 ಇಂದ H10 ಇದು C1 ಸರ್, ಇದು C, ಇದು D, ಇದು E, ಈ ತರ ಹೆಚ್ಚಿರುತ್ತೆ ಇಲ್ಲೆಲ್ಲೋ. ಓಕೆ, ಕಾಲಮ್ಸ್. ಸೊ C1 ಅಂದ್ರೆ ಇದು C1 ಅಂತ ಅನ್ಕೊಳ್ಳೋಣ. H10 ಅಂದ್ರೆ ಇಲ್ಲೆಲ್ಲೋ ಬಂದ್ರೆ H10 ಇಲ್ಲೆಲ್ಲೋ ಇರುತ್ತೆ ಅಂತ ಇಟ್ಕೊಂಡು, H ಕಾಲಮ್ ಅಲ್ಲಿ ಕೆಳಗೆ ಬಂದ್ರೆ 10ನೇ ಒಂದು ರೋ ಇರುತ್ತೆ, 10ನೇ ಒಂದು ಸೆಲ್ ಇರುತ್ತೆ. ಸೊ ಇಲ್ಲಿಗಿಂದ ಇಲ್ಲಿಗೆ ಅಂತ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡೋದು ಅದನ್ನ ಕೇಳಿದ್ದ. ಬನ್ನಿ, ಈಗ ಹೆಂಗ್ ಬರಿಬೇಕು ಫಂಕ್ಷನ್ ಅಲ್ಲಿ? C1 is to 10H, 1C is to 10H, C1 is to H10, C1 is to R10. Right answer ಯಾವುದು ಸರ್? C1 is to H10. ಸಿಂಪಲ್, ಈಸಿ ಕ್ವಶನ್. ನೆಕ್ಸ್ಟ್ ಬನ್ನಿ. MS ವರ್ಡ್ ನಲ್ಲಿ ರಚನೆಗೊಂಡ ಕಡತದ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಏನು? MS ವರ್ಡ್ ಏನು ಸರ್? ಡಾಟ್ ಡಾಕ್ಯುಮೆಂಟ್. ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್. PPT ಡಾಟ್ PPT, ಇದು PPT ಫೈಲು. ಇದು ಯಾವುದು ಸರ್? ಎಕ್ಸೆಲ್ ಫೈಲು. ಇದ್ಯಾವುದು ಸರ್? ಮೈಕ್ರೋಸಾಫ್ಟ್ ಡೇಟಾ ಮ್ಯಾನೇಜ್ಮೆಂಟ್, ಇದು ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಓಕೆ, ಇದು ಮೈಕ್ರೋಸಾಫ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಫೈಲು. ಓಕೆ ಫೈನ್, ಅರ್ಥ ಆಯ್ತಲ್ಲ? ಫುಲ್ ಫಾರ್ಮ್ ಎಲ್ಲ ಹೇಳ್ಕೊಡಿ. DOC ನ ಡಾಕ್ಯುಮೆಂಟ್. ಫೈನ್. ನೆಕ್ಸ್ಟ್ ಬನ್ನಿ. MS ವರ್ಡ್ ನಲ್ಲಿ ಯಾವ ಸಾಲಿನ ಅನಂತರ ಅಮಾನ್ಯವಾಗಿದೆ ಅಂದ್ರೆ ಲೈನ್ ಸ್ಪೇಸಿಂಗ್ ಅಂತ ಕೊಟ್ಟಿದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಲೈನ್ ಸ್ಪೇಸಿಂಗ್ ಇಸ್ ಇನ್ವ್ಯಾಲಿಡ್ ಇನ್ MS ವರ್ಡ್? MS ವರ್ಡ್ ಅಲ್ಲಿ ನಾವು MS ವರ್ಡ್ ಏನ್ ಓಪನ್ ಮಾಡ್ತೀವಿ ಸರ್, ಇಲ್ಲಿ ಒಂದ್ ಲೈನ್ ಬರುತ್ತೆ, ಇಲ್ಲೊಂದ್ ಲೈನ್ ಬರುತ್ತೆ, ಇಲ್ಲೊಂದ್ ಲೈನ್ ಬರುತ್ತೆ. ಇದೆರಡು ಮಧ್ಯ ಸ್ಪೇಸಿಂಗ್ ಇರ್ಬೇಕಲ್ಲ. ಒಂದೊಂದ್ಸಲ ನೀವು ನೋಡ್ಬೇಕು, ಒಂದೊಂದ್ಸಲ ಹಿಂಗೆ ಹತ್ತತ್ರ ಇರುತ್ತೆ, ಒಂದೊಂದ್ಸಲ ಸ್ವಲ್ಪ ದೂರ ಬರುತ್ತೆ, ಒಂದೊಂದ್ಸಲ ಇನ್ನೊಂಚೂರು ದೂರ ಬರ್ದಿರ್ಬೇಕು, ಒಂದ್ ಲೈನ್ ಇಂದ ಒಂದ್ ಲೈನ್. ಸೊ ಆ ಸ್ಪೇಸಿಂಗ್ ಎಷ್ಟಿರುತ್ತೆ? ಸಿಂಗಲ್ ಇರುತ್ತಾ, ಡಬಲ್ ಇರುತ್ತಾ, ಟ್ರಿಪಲ್ ಇರುತ್ತಾ, ಮಲ್ಟಿಪಲ್ ಇರುತ್ತಾ? ಅಂದ್ರೆ ಇಲ್ಲಿ ಏನ್ ಕೇಳಿದ್ದಾನೆ ಅಂತಂದ್ರೆ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಅಂದ್ರೆ ಲೈನ್ ಸ್ಪೇಸಿಂಗ್ ಇಸ್ ಇನ್ವ್ಯಾಲಿಡ್ ಇನ್ MS ವರ್ಡ್. ಯಾವುದು ಇನ್ವ್ಯಾಲಿಡ್ ಅಂತ ಕೇಳಿದ್ದಾನೆ. ಸಿಂಗಲ್ ಇದ್ದೇ ಇರುತ್ತೆ, ಒಂದು ಇರುತ್ತೆ ಲೈನ್ ಸ್ಪೇಸಿಂಗು, ಈ ಒಂದು ಲೈನ್ ಇಂದ ಒಂದು ಸ್ಪೇಸ್ ಕೊಟ್ಟಿರ್ತಾನೆ, ಎರಡು ಕೂಡ ಇದೆ, ಮಲ್ಟಿಪಲ್ ಕೂಡ ಇದೆ, ಆದ್ರೆ 3 ಮಾತ್ರ ಇಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ತೋರಿಸ್ತೀನಿ ನಿಮ್ಗೆ. ಲೈನ್ ಸ್ಪೇಸಿಂಗ್ ಅಂತ ಇದೆ, ನಾವು ಹೋದ್ರೆ ಅಲ್ಲಿ ಲೈನ್ ಸ್ಪೇಸಿಂಗ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, 1 ಇದೆ, ಸಿಂಗಲ್ ಇದೆ, 1.5 ಇದೆ, ಡಬಲ್ ಇದೆ, ಅಟ್ ಲೀಸ್ಟ್ ಇದೆ, ಎಕ್ಸಾಕ್ಟ್ಲಿ ಇದೆ, ಮಲ್ಟಿಪಲ್ ಇದೆ. ಆದ್ರೆ ಇಲ್ಲಿ ಏನಿದೆ ಸರ್? ಇಲ್ಲಿ ಡಬಲ್ ಅಂದ್ರೆ 2, ಆದ್ರೆ ಟ್ರಿಪಲ್ ಇಲ್ಲ, ಟ್ರಿಪಲ್ ಅಂದ್ರೆ 3 ಇಲ್ಲ. ಅರ್ಥ ಆಯ್ತಲ್ವಾ? ನೋಡಿ, ಎಂತಂತದ್ದು ಕೇಳ್ಬಿಡ್ತಾನೆ. ಓಕೆ, ನೆಕ್ಸ್ಟ್ ಬನ್ನಿ. MS ವರ್ಡ್ ನಲ್ಲಿ ಲಂಬ ಸಾಲಿನ ಅಗಲವನ್ನು ಆಟೋ ಫಿಟ್ ಮಾಡೋದು ಅಂದ್ರೆ ಈಗ ನಾವು MS ವರ್ಡ್ ಅಂತ ಅನ್ಕೊಳ್ಳಿ, ಲಂಬ ಸಾಲಿನ ಅಗಲ ಅಂತ ಇರುತ್ತೆ. MS ಎಕ್ಸೆಲ್ ಆಗ್ಲಿ MS ವರ್ಡ್ ಅಲ್ಲಿ ಆ ಅಗಲನ ಆಟೋ ಫಿಟ್ ಅಂತಂದ್ರೆ ಈಗ ಏನೋ ಬರ್ದಿರ್ತೀರಾ ಸರ್, ನೀವು ಏನೋ ಬರ್ದಿರ್ತೀರಾ, ಲೈನ್ ಬರ್ದಿರ್ತೀರಾ, ಈ ಅಗಲ ಇದೆಯಲ್ಲ, ಈ ಅಗಲನ ಆಟೋ ಫಿಟ್ ಮಾಡ್ಬೇಕು. ಒಂದು ದೊಡ್ಡದಾಗಿರುತ್ತೆ, ಒಂದು ಹಿಂಗ್ ಹೋಗಿರುತ್ತೆ. ಸೊ ಆಗ ಹೆಂಗ್ ಮಾಡ್ಬೋದು? ಕಾಲಮ್ ನ ಎಡ ಅಂಚಿನಲ್ಲಿ ಡಬಲ್ ಕ್ಲಿಕ್ ಮಾಡ್ಬೇಕಾ, ಕಾಲಮ್ ನ ಬಲ ಅಂಚಿನಲ್ಲಿ ಡಬಲ್ ಕ್ಲಿಕ್ ಮಾಡ್ಬೇಕಾ, ಕಾಲಮ್ ಹೆಡರ್ ಡಬಲ್ ಕ್ಲಿಕ್ ಮಾಡ್ಬೇಕಾ, ಮೇಲಿನ ಯಾವುದು ಅಲ್ಲನ? ಯಾವ್ದು ಕರೆಕ್ಟು? ಅಗಲವನ್ನು ಸಮ ಹಂಚ್ ಮಾಡೋದು. ಡಬಲ್ ಕ್ಲಿಕ್ ಅಟ್ ರೈಟ್ ಬಾರ್ಡರ್ ಆಫ್ ದ ಕಾಲಮ್. ನಾನು MS ಎಕ್ಸೆಲ್ ಅಲ್ಲಿ ಓಕೆ, ಇದು ಒಂದು ಮುಚ್ಚೋಗಿದ್ಯಾ? ಓಕೆ, ಎಕ್ಸೆಲ್ ತೋರಿಸ್ತೀನಿ ನೋಡಿ. ಡಬಲ್ ಕ್ಲಿಕ್ ರೈಟ್ ಸೈಡ್, ಈ ನೋಡಿ, ಈಗ ಇಲ್ಲಿ ಬರ್ದಿದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ದೊಡ್ಡದಾಗುತ್ತೆ, ಆಗ ನಿಮ್ಗೆ ಕಂಪ್ಲೀಟ್ ಕಾಣುತ್ತೆ. ಓಕೆ, ಡಬಲ್ ಕ್ಲಿಕ್. ಫೈನ್. ನೆಕ್ಸ್ಟ್ ಬನ್ನಿ. MS ವರ್ಡ್ ನಲ್ಲಿ ಬುಕ್ ಮಾರ್ಕ್ ಗಳ ಬಳಕೆ ಏನು? ಸ್ಪೆಲ್ಲಿಂಗ್ ಸರಿ ಮಾಡಲು. ಬುಕ್ ಮಾರ್ಕ್ ಅಂದ್ರೆ ಗೊತ್ತಲ್ಲ, ಬುಕ್ ಮಾರ್ಕ್ ಅಂದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಬುಕ್ ಮಾರ್ಕ್ ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಅದು ಎಲ್ಲಿ ಬುಕ್ ಮಾರ್ಕ್ ಎಲ್ಲಿದ್ರು ಒಂದೇ ಕೆಲಸ ಮಾಡುತ್ತೆ. ಈಗ ನೀವು ಬುಕ್ ಓದ್ತಾ ಇರ್ತೀರಾ, ಬುಕ್ ಮಾರ್ಕ್ ಗಳಲ್ಲಿ ಒಂಥರ ಹಿಂಗೆ ಒಂದು ಸಣ್ಣ ದಾರ ಇಟ್ಟಿರ್ತೀವಿ, ಇಟ್ ಇಸ್ ಕಾಲ್ಡ್ ಬುಕ್ ಮಾರ್ಕ್. ಅಥವಾ ನೀವ್ ಏನಾದ್ರು ಒಂದು ಸ್ಟಿಕ್ಕರ್ ಅಂಟಿಸಿರ್ತೀರಾ ಒಂದ್ ಜಾಗಕ್ಕೆ, ಅಂದ್ರೆ ಮಾರ್ಕ್ ಮಾಡಿ, ದಟ್ ಇಸ್ ಕಾಲ್ಡ್ ಬುಕ್ ಮಾರ್ಕ್. ಯಾಕೆ ಮಾಡಿರ್ತೀವಿ? ನಾವು ಸಡನ್ ಆಗಿ ಬಂದಾಗ ಅದು ಹೋಗಿ ನೋಡಕ್ಕೆ ಅಂತ. ಅಂದ್ರೆ ಅರ್ಥ ಏನು? ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡಕ ಅಲ್ಲ.
To jump to the specific location in the document, yes, this is the right answer. To ignore the spelling mistake ಅಲ್ಲ, to save the alignment as it is ಅಲ್ಲ. ಅಂದ್ರೆ ನಾವು MS ವರ್ಡ್ ಅಲ್ಲಿ ನೀವು ಏನ್ ಮಾಡೋದು, ಬುಕ್ ಮಾರ್ಕ್ ಅಂದ್ಬಿಟ್ಟು ನೀವು ಆರೋ ಮಾರ್ಕ್ ಆರೋ ಹಾಕೋಬಹುದು, ಏನೋ ಒಂದು ಲೈನರ್ ಏನೋ ಮಾಡಿಟ್ಕೋಬಹುದು. ಸೊ ನೆಕ್ಸ್ಟ್ ನೀವು ಬಂದ ತಕ್ಷಣ ಹೈಲೈಟ್ ಆಗಿರುತ್ತೆ, ಅಂದ್ರೆ ಆ ಒಂದು ಇದಕ್ಕೆ ಆ ಒಂದು ಪೇಜ್ ಅಥವಾ ಡಾಕ್ಯುಮೆಂಟ್ ಆ ಲೈನ್ ಗೆ ನೀವು ಡೈರೆಕ್ಟ್ ಆಗಿ ಹೋಗ್ಬಹುದು. To jump the specific location in the document is the right answer. ಸರಿ, ನೆಕ್ಸ್ಟ್ ಬನ್ನಿ. ಲೇಸರ್ ಮುದ್ರಕದ ವೇಗ ಅಳತೆ ಏನು? ಲೇಸರ್ ಪ್ರಿಂಟರ್ ಸ್ಪೀಡ್ ನ ಯಾವ ರೀತಿ ಮೆಜರ್ ಮಾಡ್ತೀವಿ? LPS, CPS, DPI, PPM? ಅಂದ್ರೆ ಮುದ್ರಕ ಅಂದ್ರೆ ಪ್ರಿಂಟರ್, ಲೇಸರ್ ಪ್ರಿಂಟರ್ ಗೊತ್ತಲ್ಲ ನಿಮ್ಗೆ. ಮೊದ್ಲು ಇದು ಬರ್ತಿತ್ತು, ಇಂಕ್ ಜೆಟ್ ಬರ್ತಿತ್ತು. ಈಗ ಇಂಕ್ ಜೆಟ್ ಇದೆ ಕೂಡ ಈಗಲೂ ಕೂಡ, ಆದ್ರೆ ಇಂಕ್ ಜೆಟ್ ಗಿಂತ ಲೇಸರ್ ಪ್ರಿಂಟರ್ ಬೇಗ ಬೇಗ ಟಕ 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 ಅಂತ ಆಗುತ್ತೆ, ಸಣ್ಣದಾಗಿರುತ್ತೆ ಪ್ರಿಂಟರ್, ಮನೇಲಿ ಇಟ್ಕೋಬಹುದು. ಅದನ್ನ ಏನಂತ ಕರಿತೀವಿ? ಪೇಜ್ ಪರ್ ಮಿನಿಟ್ ಇಸ್ ದ ರೈಟ್ ಆನ್ಸರ್. ಸಿ, ಮೊದ್ಲು ಹಳೆ ಪ್ರಿಂಟರ್ ಇಂಕ್ ಜೆಟ್ ಎಲ್ಲ ಇತ್ತಲ್ಲ, ಹಳೆ ಪ್ರಿಂಟರ್ಗಳು, ಅದನ್ನ ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಅಲ್ಲಿ ನಾವು ಮೆಜರ್ ಮಾಡ್ತಾ ಇದ್ವಿ. ಯಾವ್ದು? ಹಳೆ ಪ್ರಿಂಟರ್ಸ್, ಓಲ್ಡ್ ಪ್ರಿಂಟರ್ಸ್ಗಳು. ಈಗ ಲೇಸರ್ ಪ್ರಿಂಟರ್ ಏನಿದೆ ಸರ್, ಇದನ್ನ ನಾವು ಪೇಜ್ ಪರ್ ಮಿನಿಟ್ ಅಲ್ಲಿ ಮಾಡ್ತೀವಿ. ಹಾಗಾದ್ರೆ LPS ಅಂದ್ರೆ DPI ಅಂದ್ರೇನು? DPI ಅಂದ್ರೆ ಡಾಟ್ ಪರ್ ಇಂಚ್ ಅಂತ. ಒಂದೊಂದ್ಸಲ ಇದನ್ನೆಲ್ಲ ಫುಲ್ ಫಾರ್ಮ್ ಕೇಳ್ಬೋದು, ಡಾಟ್ ಪರ್ ಇಂಚ್ ಅಂತ. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಈ ಡಾಟ್ ಪರ್ ಇಂಚ್ ನ ನಾವು ರೆಸೊಲ್ಯೂಷನ್ ಕೌಂಟ್ ಮಾಡಕ್ಕೆ, ರೆಸೊಲ್ಯೂಷನ್ ಅಂದ್ರೆ ಈಗ ಕಂಪ್ಯೂಟರ್ ಅಲ್ಲಿ ಆಗಿರ್ಬೋದು, ಟಿವಿಲಿ ಆಗಿರ್ಬೋದು, ಎಷ್ಟು ರೆಸೊಲ್ಯೂಷನ್ ಇದೆ, ಅದ್ ಹೆಂಗ್ ಕಾಣ್ತಾ ಇದೆ, ಎಷ್ಟು ಪಕ್ಕ ಇದೆ ಅಂದ್ರೆ ರೆಸೊಲ್ಯೂಷನ್ ಬಗ್ಗೆ ಹೇಳಿದ್ದೀನಲ್ಲ ನಿಮ್ಗೆ, ಲಾಸ್ಟ್ ವಿಡಿಯೋಸ್ ಗಳೆಲ್ಲ ಮಾತಾಡಿದ್ದೇನೆ ಅಲ್ವಾ. ರೆಸೊಲ್ಯೂಷನ್ ಮೆಜರ್ ಮಾಡಕ್ಕೆ DPI ಯೂಸ್ ಮಾಡ್ತೀವಿ. LPS ಅಂದ್ರೇನು? ಲೈನ್ ಪರ್ ಸೆಕೆಂಡ್ ಅಂತ ಕರಿತೀವಿ, ಲೈನ್ ಪರ್ ಸೆಕೆಂಡ್. ಅರ್ಥ ಆಯ್ತಲ್ಲ? ಸೊ ಲೇಸರ್ ಪ್ರಿಂಟ್ ನ ಪೇಜ್ ಪರ್ ಮಿನಿಟ್ ಅಲ್ಲಿ ಮಾಡ್ತೀವಿ, ಯಾಕಂದ್ರೆ ಬೇಗ ಬೇಗ ಆಗುತ್ತೆ. ಅದಕ್ಕೆ ಒಂದ್ ಪೇಜ್ ಎಷ್ಟು ಮಿನಿಟ್ ತಗೊಳುತ್ತೆ ಅಂತ. ಹಳೆ ಪ್ರಿಂಟರ್ ಬೇಗ ಆಗ್ತಿಲ್ಲ, ಅದಕ್ಕೆ ಟೈಪ್ ರೈಟಿಂಗ್ ಅವೆಲ್ಲ ಇತ್ತಲ್ಲ, ಅದನ್ನ ಕ್ಯಾರೆಕ್ಟರ್ ಪರ್ ಮಿನಿಟ್ ಅಲ್ಲಿ ಅದರ ಸ್ಪೀಡ್ ನ ಮೆಜರ್ ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಲ್ಲ? ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ ಸರ್. ಡಿಸ್ಕುಗಳ ನಿರ್ವಹಣೆ ಮತ್ತು ಹಾರ್ಡ್ವೇರ್ ನಿವಾರಿಸುವ ಕೆಲಸಗಳಲ್ಲಿ ಡ್ಯಾಶ್ ಸಾಫ್ಟ್ವೇರ್ ಗಳು ಬಳಸ್ತಾರೆ. ಅಂದ್ರೆ ಮ್ಯಾನೇಜಿಂಗ್ ಡಿಸ್ಕ್ ಅಂಡ್ ಟ್ರಬಲ್ ಶೂಟಿಂಗ್ ಹಾರ್ಡ್ವೇರ್ ನ ಮಾಡಕ್ಕೆ ಏನ್ ಮಾಡ್ತೀವಿ? ಆಂಟಿವೈರಸ್, ಅಪ್ಲಿಕೇಶನ್, ಆಪರೇಟಿಂಗ್ ಸಿಸ್ಟಮ್, ಯುಟಿಲಿಟಿ. ಸರ್ ಸಿಂಪಲ್ ಅಲ್ವಾ ಸರ್? ನೀವು ಯಾವ್ದೇ ಟ್ರಬಲ್ ಶೂಟಿಂಗ್ ಹಾರ್ಡ್ವೇರ್ ಮಾಡಬೇಕು ಅಂತಂದ್ರು, ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀರಾ ಅಲ್ವಾ. ಅಂದ್ರೆ ಈಗ ಡಿಸ್ಕ್ ಇಸ್ ನಥಿಂಗ್ ಬಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಆಗ್ತೀರಾ ಅಲ್ವಾ. ಈಗ ನೀವು ಡಿಸ್ಕ್ದು ನಿಮ್ಮ ಹತ್ರ ಈಗ CD ರೈಟರ್ ಬೇಕಂದ್ರೆ CD ರೈಟರ್ ಆಪರೇಟಿಂಗ್ ಆಗ್ತಕ್ಕಂತ ಅದು ವರ್ಕ್ ಆಗ್ಬೇಕಂದ್ರೆ ಆಪರೇಟಿಂಗ್ ಸಿಸ್ಟಮ್ ಬೇಕು ಅಲ್ವಾ. ಅದ್ರ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತೀವಿ. CD ವರ್ಕ್ ಆಗ್ಬೇಕು, ರೈಟ್ ಮಾಡಬೇಕು, ರೀರೈಟ್ ಮಾಡಬೇಕು ಅಂದ್ರೆ. ಸೊ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಡ್ಯಾಶ್ ಆಪರೇಟಿಂಗ್ ಸಿಸ್ಟಮ್ ನುಡಿ ತಂತ್ರಾಂಶವನ್ನು ಬೆಂಬಲಿಸುವುದಿಲ್ಲ. ಸಿಂಪಲ್. ನುಡಿ ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ ಇಲ್ಲ, ವಿಂಡೋಸ್ ಅಂತ ಇದ್ದೇ ಇರುತ್ತೆ. ಈಗ ನಂದು ವಿಂಡೋಸ್, ನಾನು ಕೂಡ ನುಡಿಯೆಲ್ಲ ಬಳಸ್ತಾ ಇದ್ವಿ ಅಲ್ಲ. ಟೈಪ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಎಷ್ಟೋ ನೋಟ್ಸ್ ಗಳು ಕೊಟ್ಟಿಲ್ಲ, ಕನ್ನಡ ಎಲ್ಲ ನುಡಿನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಇದನ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಸೊ ವಿಂಡೋಸ್ ಅಲ್ಲಿ ಇದೆ. ಯಾವ್ದ್ರಲ್ಲಿ ಇಲ್ಲ ಹಾಗಾದ್ರೆ ಇಲ್ಲಿ ಕೇಳಿದ್ರೆ ಯಾವ್ದ್ರಲ್ಲಿ ಬೆಂಬಲಿಸುವುದಿಲ್ಲ ಅಂದ್ರೆ ಯಾವ ಸಾಫ್ಟ್ವೇರ್ ಗೆ ಇದು ಆಪರೇಟ್ ಆಗಲ್ಲ, ಸಪೋರ್ಟ್ ಮಾಡಲ್ಲ ಅಂತ ನುಡಿ ಸಾಫ್ಟ್ವೇರ್. ಮ್ಯಾಕ್ ಆಗಲ್ಲ, ಯೂನಿಸ್ಗೂ ಕೂಡ ಆಗಲ್ಲ ಅನ್ಕೋತೀನಿ ನಾನು. ಸೊ ನಾವು ಇದನ್ನ ಬೋತ್ ಹಾಕ್ಬೋದು, ಬೋತ್ ಯೂನಿಕ್ ಅಂಡ್ ಮ್ಯಾಕ್ ಆಗ್ಬೋದು. ಮ್ಯಾಕ್ ಆಗಲ್ಲ ಅಂತ ಕೊಟ್ಟು ಯೂನಿಕ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ನಾವಿಲ್ಲಿ ಬೋತ್ ಅಂತ ಕೊಟ್ಟಿರೋದ್ರಿಂದ ಈ ಆಪ್ಷನ್ ಇಟ್ಕೊಂಡಿರೋಣ, ಬೋತ್ ಯೂನಿಕ್ಸ್ ಅಂಡ್ ಮ್ಯಾಕ್. ಓಕೆ, 4th ಇಸ್ ದ ರೈಟ್ ಆನ್ಸರ್. ಸೊ ವಿಂಡೋಸ್ ಅಲ್ಲ, ವಿಂಡೋಸ್ ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬನ್ನಿ. ದಿಸ್ ಇಸ್ ಸೂಪರ್ ಅಂಡ್ ಮೋಸ್ಟ್ ಇಂಟೆಲಿಜೆಂಟ್ ಕ್ವಶನ್. ಓಕೆ, ನಾನು ಸ್ಟಾರ್ಟಿಂಗ್ ತಗೋಬೇಕಾಯ್ತು. ಎಸ್, ನೋ ಇಶ್ಯೂಸ್. ಇದನ್ನ ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ. ನುಡಿಯಲ್ಲಿ KPSC ಅಂತ ಟೈಪ್ ಮಾಡಬೇಕಾದ್ರೆ ಸೂಪರ್ ಕ್ವಶನ್. ಕನ್ನಡ ನೀವು ಕರ್ನಾಟಕದಲ್ಲಿದ್ದು ನುಡಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡಿಲ್ಲ, ಅದನ್ನ ಕಲಿಯೋದ್ ಬೇಕಲ್ಲ, ಅಟ್ಲೀಸ್ಟ್ ತಿಳ್ಕೊಬೇಕು. ಅದನ್ನ ವರ್ಡ್ ನ ಟೈಪ್ ಮಾಡ್ಬೇಕಂದ್ರೆ ಯಾವ ರೀತಿ ನಾವು ಪದಗಳು ಯೂಸ್ ಮಾಡಿ ಟೈಪ್ ಮಾಡ್ತೀವಿ, ಫುಲ್ ತಿಳ್ಕೊಳ್ಳೋದು ಅಟ್ಲೀಸ್ಟ್ ಬೇಸಿಕ್ ತಿಳ್ಕೊಬೇಕು. ಈಗ KPS ಅನ್ನು ಟೈಪ್ ಮಾಡ್ಬೇಕು ಅಂದ್ರೆ ನಾವು ಯಾವ ಇಂಗ್ಲಿಷ್ ಅಕ್ಷರಗಳನ್ನ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಅದು KPSC ಆಗತ್ತೆ. ಇದು ಆಪ್ಷನ್ 1 ನೋಡಿ. KPESSI ಇದೆ, KEPIESFSI ಇದೆ. ಸೊ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ದಯವಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ. ಓಕೆ, ಇದು ಎಂಡ್ ಆಫ್ ದ ಸೆಷನ್. ನಂಗೆ ತುಂಬಾ ಇದೆ ಸರ್, ತುಂಬಾ ಇದೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಇನ್ನೂ ತುಂಬಾ ಕ್ವಶನ್ಸ್ ಇದೆ, ಬಟ್ ಐ ಡೋಂಟ್ ಹ್ಯಾವ್ ಎ ಟೈಮ್. ನಾನು ನೆಕ್ಸ್ಟ್ ತಗೋತೀನಿ ಆಫ್ಟರ್ ದಿಸ್ ಎಕ್ಸಾಮ್. ಇನ್ನು ತುಂಬಾ ಇದೆ, ನಾನು 19th ಇದೆಯಲ್ಲ, ಅದಕ್ಕೂ ಮಾಡೋಣ. ಓಕೆ, ದಯವಿಟ್ಟು ಇದಕ್ಕೆ ಆನ್ಸರ್ ಮಾಡಿ, ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದ.